ನಮಸ್ತೆ ವೀಕ್ಷಕರೇ, ಇವತ್ತಿನ ಆರ್ಯಟಕ್ ಕಾರ್ಯಕ್ರಮಕ್ಕೆ ಆರ್ಯಟಕ್ ನ್ಯೂಮರಾಲಜಿ ಅಸ್ಟ್ರಾಲಜಿ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಆರ್ಯವರ್ಧನ್ ಗುರುಜಿ ಅವರು ನಮ್ಮ ಜೊತೆ ಇದ್ದಾರೆ. ನಮಸ್ತೆ ಗುರುಜಿ. ಹಾಗೆ ವಿಶೇಷವಾಗಿ ಏಪ್ರಿಲ್ 6ನೇ ತಾರೀಕು ನಡೆಯುವಂಥ ಅಸ್ಟ್ರಾಲಜಿ ಕ್ಲಾಸ್ಗೆ ಎಲ್ಲರೂ ಜಾಯ್ನ್ ಆಗಿ 11ನೇ ಮನೆ ಗ್ರಹದ ಬಗ್ಗೆ ಹೇಳ್ಕೊಡ್ತಾರೆ. ಮತ್ತು ಎಲ್ಲ ಮುಹೂರ್ತಗಳು ಇಟ್ಕೊಳ್ಳೋದು ಕೂಡ ಅದು ಒಂದು ಕ್ಲಾಸು ನೀವು ಕಲ್ತ್ಕೊಂಡಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ಯಾವ ಟೈಮ್ಗೆ ನಾವು ಯಾವಾಗ ಈಸಿಯಾಗಿ ಮುಹೂರ್ತ ಇಟ್ಕೋಬೋದು ಅಂತ. ಆಲ್ರೆಡಿ ನೀವು ಜ್ಯೋತಿಷ್ಯ ಕ್ಲಾಸು ಕಲ್ತಿರೋರಿಗೆ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. 11ನೇ ಮನೆದ ಗ್ರಹ ಮತ್ತು ಅದ್ರ ಹಿಂದಿನ ಮನೆ ಗ್ರಹ ಎಲ್ಲ ಒಂದು 12 ಮನೆಗಳ ಒಂದು ರಾಶಿದು ಹೇಳ್ಕೊಡ್ತಾರೆ. ಮತ್ತು 11ನೇ ಮನೆ ವಿಶೇಷವಾಗಿ ಯಾವ್ಯಾವ ರಾಶಿಗೆ 11ನೇ ಮನೆ ಆಗುತ್ತೆ, ಅಲ್ಲಿ ಯಾವ ಗ್ರಹ ಇದ್ರೆ ಏನೇನಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾರೆ. ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ ನಿಮ್ಮ ಕ್ಲಾಸ್ಗೆ ನೋಂದಾಯಿಸ್ಕೊಳ್ಳಿ. ನಮ್ಮ ಚಾಮರಾಜಪೇಟೆ ಕನ್ನಡ ಸಾಹಿತ್ಯ ಪರಿಷತ್ತು ಅನ್ನೋ ಒಂದು ಭವನದಲ್ಲಿ ಈ ಕ್ಲಾಸ್ ನಡೆಯುತ್ತೆ. ಎಲ್ಲರೂ ತಪ್ತಿರ ಜಾಯ್ನ್ ಆಗಿ. ಹಾಗೆ ಇವತ್ತು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಇವತ್ತಿನ ರಾಶಿ ನಕ್ಷತ್ರ ತುಂಬ ವಿಶೇಷವಾಗಿದೆ. ಅದರಲ್ಲೂ ಇವತ್ತು 21/3/2025 3 and 6 ಕಾಂಬಿನೇಷನ್ನು. ಈ ಒಂದು ದಿನಕ್ಕೆ ಇದೇ ದಿನ 21ನೇ ತಾರೀಕಿಗೆ ಸುಮಾರು ಮುಹೂರ್ತಗಳನ್ನ ಗುರುಜಿಯವರು ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಒಂದು ವಿಶೇಷವಾದ ದಿನ, ಒಂದು ರಾಜಯೋಗದ ದಿನ ಅಂತ ಹೇಳ್ತಿದ್ದಾರೆ. ಹಾಗೆ ಈ ಮುಹೂರ್ತನ ಕೊಟ್ಟಿರೋದಕ್ಕೆ ತುಂಬ ಜನ ಇವತ್ತು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಇದು ಎಲ್ಲ ನಂಬರ್ ಅವ್ರಿಗೂ ಇದು ಮ್ಯಾಚ್ ಆಗುತ್ತೆ. ತುಂಬ 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 ಚೆನ್ನಾಗಿರೋ ನಂಬರ್ ಅಂತೆ, ತುಂಬ ಚೆನ್ನಾಗಿರೋ ಒಂದು ಕಾಂಬಿನೇಷನು, ರಾಜಯೋಗದ ಕಾಂಬಿನೇಷನ್ ಅಂತ ಗುರುಜಿಯವರು ಹೇಳ್ತಿದ್ದಾರೆ. 3 and 6 ಕಾಂಬಿನೇಷನು. ಅದ್ರ ಬಗ್ಗೆ ಏನು ಹೇಳ್ತಾರೆ ನೋಡೋಣ ಗುರುಜಿಯವರು. ನಮಸ್ಕಾರ. 100% ಇವತ್ತು ತುಂಬ ವಿಶೇಷವಾದ ದಿನ. ನಾನು ಊಹೆ ಕೂಡ ಮಾಡಿರಲ್ಲ. ಊಹೆ ಮಾಡದಿರೋದನ್ನ ದಿನಾನು ಇವತ್ತು ಹೇಳ್ತಾ ಇರ್ತೀನಿ. ಇವತ್ತು ನನ್ನ ಲೈಫಲ್ಲಿ ಒಂದು ಸಕ್ಸಸ್ ದಿನವನ್ನಾಗಿ ನಾನು ನೋಡ್ತಾ ಇದ್ದೀನಿ. ಇವತ್ತು ನನ್ನ ಅದೃಷ್ಟ ಅನಿಸುತ್ತೆ. ಇವತ್ತಿನ ಡೇಟ್ಸು ಭಾಳ ದೊಡ್ಡ ಅದ್ಭುತವಾದ ದಿನ. ಇವತ್ತು ಯಾರೆಲ್ಲ ಪುಣ್ಯ ಮಾಡಿರೋ ಕಣೆ ಗೊತ್ತಿಲ್ಲ 100%. ಅಂಥ ಒಂದು ಒಳ್ಳೆಯ ದಿವಸವನ್ನು ನಿಮ್ಗೆ ಸಿಗೋಕ್ಕೆ ಇವತ್ತು ತುಂಬ ನೀವು ಸಖತ್ ಊಹೆ ಕೂಡ ಮಾಡಿರಕ್ಕಲ್ಲ, ಅಷ್ಟೊಂದು ಒಳ್ಳೆಯ ದಿನ ಆಗಿರುತ್ತದೆ. ಏನಕ್ಕಂದರೆ ಈ ದಿನ ಏನು ಮಾಡಿದ್ರೂ ಸಕ್ಸಸ್ ಜಾಸ್ತಿ ಇರುತ್ತೆ. 100% ಏನೇ ಮಾಡಿದರೂ ಕೂಡ ತುಂಬ ರಾಜಯೋಗದ ದಿನ ಅಂತ ಹೇಳುತ್ತೆ. ಅದರಲ್ಲೇನು ಅನುಮಾನನೇ ಇಲ್ಲ. ಸಿಕ್ಕಾಪಟ್ಟೆ ರಾಜಯೋಗದ ದಿನ. ಇವತ್ತು ಊಹೆ ಕೂಡ ನಿಮ್ಮ ಕೈಲಿ ಮಾಡೋಕ್ಕೆ ಸಾಧ್ಯ ಇರೋಕ್ಕಲ್ಲ. ಯಾಕಂದರೆ ಅಂಥ ಒಂದೊಂದು ಪಾಯಿಂಟ್ಸ್ಗಳೆಲ್ಲ ನಾನು ರೇಜ್ ಮಾಡ್ತಾ ಹೋಗ್ತೀನಿ. ಅದನ್ನು ನೀವು ತಿಳ್ಕೊಳ್ಳಿ, ನೀವು ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು. 100% ನೀವು ಫಾಲೋ ಮಾಡೋಕ್ಕೂ ಕೂಡ ಇವತ್ತು ಯೋಗವನ್ನು ಪಡೆದಿರಬೇಕು. ಅಂಥ ಒಂದು ಒಳ್ಳೆಯ ಯೋಗದ ದಿನಗಳಾಗುತ್ತವೆ. ಯಾಕಂದರೆ ಈ ಥರ ಒಂದು ಕಾಂಬಿನೇಷನ್ ಒಂದು ಮಗು ಹುಟ್ಟೋಕ್ಕೆ ತುಂಬ ನಿಮ್ಮಲ್ಲಿ ಯೋಗ ಇದ್ದರೆ ಮಾತ್ರ ಆ ಮಕ್ಕಳು ಹುಡ್ತವೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳುತ್ತೆ. ಯಾಕಂದರೆ ಇಂಥ ಒಂದು ದಿನ ಸಿಕ್ಕೋದು ನಮ್ಮ ಲೈಫಲ್ಲಿ ನನಗೆ ತುಂಬ ವಿಶೇಷವಾದ ದಿನ. ನನ್ನ ಲೈಫಲ್ಲಿ ತುಂಬ ಬದಲಾವಣೆ ಆಗಿದೆ. ಈ ದಿನನ ನಾನು ಯಾವಾಗಲೂ ಕಾಯ್ತಾ ಇರ್ತೀನಿ. 100% ಈ ದಿನ ಕಾಯ್ತಾ ಇರ್ತೀನಿ. ಏನಕ್ಕಪ್ಪ ಅಂದರೆ ಈ ದಿನ ಲಕ್ಕಿ ದಿನ ಆಗಿ ನಾನು ಕನ್ವರ್ಟ್ ಆಗಿ ಮಾಡಿದ್ದೀನಿ. 100% ಇದೊಂದು ದೊಡ್ಡ ಯೋಗದ ದಿನ ಆಗಿರ್ತದೆ. ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ಕಾಪಾಡ್ತಾನೆ. ಹಾಗಾಗಿ ಈ ಡೇಟು ಅಷ್ಟ ಐಶ್ವರ್ಯನೂ ಕೊಡೋಂಥ ಒಂದು ಡೇಟ್ ಆಫ್ ಬರ್ತ್ ಆಗಿರ್ತದೆ. ಹಾಗಾಗಿ ಆ ಡೇಟನ್ನು ನೀವು ಸಖತ್ ಫಾಲೋ ಮಾಡಿದಾಗ ಮಾತ್ರ ಅದ್ರ ರಿಸಲ್ಟ್ ಗೊತ್ತಾಗೋದು. ಆ ರಿಸಲ್ಟ್ ಗೊತ್ತಾಗಬೇಕು ಅಂದರೆ ನೀವು ಸಖತ್ ಫಾಲೋ ಮಾಡಬೇಕು. 100% ನೀವು ಎಷ್ಟು ಫಾಲೋ ಮಾಡ್ತೀರೋ ಅಷ್ಟು ರಿಸಲ್ಟನ್ನು ಗೊತ್ತಾಗುತ್ತೆ. ಇವತ್ತು ಯಾರ್ಯಾರು ಈ ಡೇಟನ್ನು ಫಾಲೋ ಮಾಡೋಕ್ಕೆ ಪುಣ್ಯ ಮಾಡಿದ್ರೋ ಗೊತ್ತಿಲ್ಲ. ಇವತ್ತು ಏನೇ ಒಂದು ಒಳ್ಳೆಯ ಕೆಲಸ ಮಾಡಿದ್ರು ಸಿಕ್ಕಾಪಟ್ಟೆ ರಾಜಯೋಗವನ್ನು ಕೊಡುತ್ತೆ. ಸಿಕ್ಕಾಪಟ್ಟೆ ಅಂದರೆ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಅಷ್ಟು ಒಳ್ಳೆ ಸಕ್ಸಸ್ಸನ್ನು ಕೊಡೋಂಥ ದಿನ ಆಗುತ್ತೆ. ಆ ದಿನವನ್ನು ನೀವು ಸಖತ್ ಫಾಲೋ ಮಾಡಿ. 100% ನಿಮ್ಮ ಲೈಫಲ್ಲಿ ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರೋಲ್ಲ. ಇಲ್ಲಿ ನಾನು ನೋಡಿರೋ ಪ್ರಕಾರ ಇವತ್ತಿನ ಡೇಟ್ಸ್ನಲ್ಲಿ 21ನೇ ತಾರೀಕು ಇವತ್ತು ಜ್ಯೇಷ್ಠ ನಕ್ಷತ್ರ. ಅದರಲ್ಲೂ ಕೂಡ ಇದನ್ನೆಲ್ಲವೂ ಕೂಡ ಕ್ಲಾಸಿಗೆ ಬಂದರೆ ನೀವು ಕಲಿಬೋದು ಅಂತ ಹೇಳುತ್ತೆ. ಇವತ್ತು ನನ್ನ ಲೈಫಲ್ಲಿ ಯಾವ ದಿನಕ್ಕೂ ಕೆಟ್ಟದ್ದೇ ಆಗೋಲ್ಲ. ಇವತ್ತು ಯಾವ ಡೇಟಾಗೂ ಕೆಟ್ಟದ್ದೇ ಆಗೋಲ್ಲ. ಅಂಥ ಒಂದು ದಿನ ನೀವಾಗಿ ಹೋಗಿ ಗುತ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಇವತ್ತು ಇವತ್ತು ಏನು ಕೆಲಸ ಮಾಡೋರು ರಾಜಯೋಗ ಬರ್ತದೆ ಒಂದು ಸಣ್ಣದು. ಇವತ್ತಂತೂ ನಾನು ಆಫೀಸಲ್ಲಿ ತುಂಬ ಜನಕ್ಕೆ ಜ್ಯೋತಿಷ ಹೇಳಬೇಕು ಅಂತ ಇದ್ದೀನಿ 100%. ಇವತ್ತು ಯಾಕಂದರೆ ನನ್ನ ಲೈಫಲ್ಲಿ ಇವತ್ತು ಬುಧನ ನಕ್ಷತ್ರ 3 and 6 ಕಾಂಬಿನೇಷನ್. ಭಾಳ ಜನ ನನ್ನನ್ನು ಜ್ಯೋತಿಷ ಕೇಳಬೇಕು ಅನ್ನೋರಿಗೆ ತುಂಬ ಜನಕ್ಕೆ ನಾನು ಇವತ್ತು ಜ್ಯೋತಿಷವನ್ನು ತುಂಬ ಜನಕ್ಕೆ ನಾನು ಆಫೀಸಲ್ಲಿ ಹೇಳಬೇಕು ಅಂತ. ಯಾಕಂದರೆ ನಾನು ಹೇಳಿದ್ದೆಲ್ಲವೂ ಕೂಡ ಫಲಿಸುತ್ತೆ 100%. ನಾನು ಎಲ್ಲವನ್ನೂ ಕೂಡ ಹೇಳಿದ್ದೆಲ್ಲವೂ ಕೂಡ ಫಲಿಸೋದ್ರಿಂದ ಅದನ್ನು ಎಲ್ಲದನ್ನು ನಾನು ಹೇಳಬೇಕು ಅಂತ ನನಗೆ ಅನ್ನಿಸ್ತಾ ಇರೋದ್ರಿಂದ ನಾನು ಸಾಕಷ್ಟು ಇವತ್ತು ಜ್ಯೋತಿಷವನ್ನು ಪ್ರಿಡಿಕ್ಷನ್ ಮಾಡಲೇಬೇಕು ಅಂತ ನಾನು ಡಿಸೈಡ್ ಆಗಿದ್ದೀನಿ. ಆ ಒಂದು ಪ್ರಿಡಿಕ್ಷನ್ನಿಗೋಸ್ಕರನೇ ಕಾಯ್ತಾ ಇದ್ದೀನಿ 100%. ಆ ಪ್ರಿಡಿಕ್ಷನ್ನಿಗೋಸ್ಕರ ಕಾಯ್ತಾ ಇದ್ದೀನಿ 100%. ಆ ಪ್ರಿಡಿಕ್ಷನ್ನಿಗೋಸ್ಕರ ನಾನು ಕಾಯೋದ್ರಿಂದ ನಾನು ಎಲ್ಲದನ್ನು ಕೂಡ ಹೇಳ್ತಾಯಿದ್ದೀನಿ. ಇದೊಂಚೂರು ಮೊಬೈಲ್ ತಂದು ಕೊಡಿ ಸರ್, ಅಲ್ಲಿಗೆ ಹಿಂಗೆ ಬರ್ತಾಯಿದೆ ಫೇಸ್ಬುಕ್ಕಲ್ಲಿ ನೋಡೋಕ್ಕೆ ಹೇಳಿ ಅದನ್ನು ತಗೊಂಡೋಗಿ. ಹಾಗಾಗಿ ನಮ್ದು ಬರ್ತಾಯಿಲ್ಲ. ಭಾಳ ವಿಶೇಷವಾಗಿ ನಾನು ತಿಳಿದಿರೋ ಮಟ್ಟಿಗೆ ನಾನು ಊಹೆ ಮಾಡಿರೋ ಪ್ರಕಾರ ಇವತ್ತು ಅದ್ಭುತವಾದ ದಿನ ಅಂತ ಹೇಳುತ್ತೆ. ಯಾಕಂದರೆ ಇವತ್ತು ಜ್ಯೇಷ್ಠ ನಕ್ಷತ್ರ. ಇವತ್ತು ಏನೇ ಕೆಲಸ ಮಾಡೋಕ್ಕೂ ಪುಣ್ಯ ಮಾಡೋಕ್ಕೂ ಇದು 3 and 6 ಕಾಂಬಿನೇಷನ್ ಅಲ್ಲ 100%. 3 and 6 ಕಾಂಬಿನೇಷನ್ ಅನ್ನೋದು ಪದಗಳು ಬೇರೆ.
ಮತ್ತು ಇವತ್ತು 21ನೇ ತಾರೀಕು ಇವತ್ತಿನ ಡೇಟನ್ನು ಕೌಂಟ್ ಮಾಡಿದಾಗ ತುಂಬ ರಾಜಯೋಗದ ನಂಬರ್ಸು 6 ಕಾಂಬಿನೇಷನ್, ಅದರಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರ ತುಂಬ ಪವರ್ಫುಲ್ ಆಗಿರ್ತದೆ. 100% ನಾನು ಊಹೆ ಮಾಡಿರೋ ಪ್ರಕಾರ 100% ಊಹೆ ಮಾಡಿದ್ದೀನಲ್ಲ, ನನ್ನ ಒಂದು ಪ್ರಕಾರ ತುಂಬ ರಿಸಲ್ಟ್ಗಳನ್ನ ನೀವು ನೋಡಿದಾಗ ಯಾರೂ ಕೂಡ ನೀವು ತಿಂಕೆ ಮಾಡಿರಕ್ಕಿಲ್ಲ. ಇವತ್ತು ಎಲ್ಲ ಕೆಲಸವನ್ನು ಕಣ್ಣು ಮುಚ್ಕೊಂಡು ಮಾಡ್ಬೋದು. ಒಳ್ಳೆ ಕೆಲಸ ಮಾಡೋಕ್ಕಿಂತ ನೀವು ಪುಣ್ಯ ಮಾಡಿರ್ಬೇಕು. ಇವತ್ತು ಒಳ್ಳೆ ಕೆಲಸ ಮಾಡೋಕ್ಕೆ ನೀವು ತುಂಬ ಪುಣ್ಯ ಮಾಡಿರ್ಬೇಕು. ಅಷ್ಟೊಂದು ಒಳ್ಳೆ ಕೆಲಸವನ್ನು ನೀವು ಕಣ್ಣು ಮುಚ್ಕೆ ಮಾಡ್ಬೋದು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕಂದರೆ ಅಂಥ ಒಂದು ಯೋಗ ಜಾತಕಗಳನ್ನ ಇವತ್ತು ನಿಮ್ಗೆ ಸಿಕ್ಕಿರೋದು ನಿಮ್ಮ ಅದೃಷ್ಟ. ಇವತ್ತು 3 and 6 ಕಾಂಬಿನೇಷನ್ ಅಂತ ನಾವು ಹೇಳೋಕ್ಕೆ ಈಜಿಯಾಗಿರುತ್ತೆ, ಅಷ್ಟೇ ನಾವು ಹೇಳ್ತೀವಿ. ಆದರೆ ನಿಮ್ಮ ಲೈಫಲ್ಲಿ ನಾನು ನೋಡಿರೋ ಪ್ರಕಾರ ಇವತ್ತು ತುಂಬ ರಾಜಯೋಗ ದಿನಗಳಾಗಿರ್ತವೆ. ಈ ದಿನನ ನೀವು ಎಲ್ಲದಕ್ಕೂ ಬಳಸ್ಕೊಳ್ಳಿ. 21 ಅನ್ನೋ ನಂಬರ್ಸ್ ಏನು ಸುಮ್ಮನೆ ಅಲ್ಲ, ತುಂಬ ನಿಮ್ಮ ಲೈಫಲ್ಲಿ ನೀವು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ, ಅಂಥ ಒಂದು ಯೋಗ ಜಾತಕ ಆಗಿರ್ತದೆ. ಯಾಕಂದರೆ ಆ ಯೋಗ ಜಾತಕವನ್ನು ನೀವು ಸಖತ್ ಫಾಲೋ ಮಾಡಬೇಕು. ಅವೆಲ್ಲ ಮಾಡಿದಾಗ ಮಾತ್ರ ರಿಸಲ್ಟ್ ಗೊತ್ತಾಗೋದು. ಇವತ್ತು ನನ್ನ ಲೈಫಲ್ಲಿ ನನಗೆ ಗೊತ್ತಿಲ್ಲ, ತುಂಬ ಸಾಕಷ್ಟು ಒಳ್ಳೆಯ ಕೆಲಸಗಳು ನಡೀತವೆ. ತುಂಬ ಜನಕ್ಕೆ ಇವತ್ತು ಜ್ಯೋತಿಷ್ಯ, ಮುಹೂರ್ತ, ಅಸ್ಟ್ರಾಲಜಿ ಎಲ್ಲವೂ ಕೂಡ ನಾನು ಕೊಡಬೇಕು ಅಂತ ಇರುತ್ತೆ. 100% ಇವತ್ತು ನಾನು ತುಂಬ ಬಿಸಿಯಾಗಿರಬೇಕು ಅಂತ ನನಗೆ ಅನಿಸುತ್ತೆ. ಯಾಕಂದರೆ ಆಸ್ಟ್ರೋಟಾಕಲ್ಲಿ ಕೂಡ ನೀವು ಬಿಸಿ ಇರುವಂಥ ಕಾಲನ ಮಾಡ್ಬೇಕಾಯ್ತು. ಮಾಮೂಲಿ ಕಾಲ ನಾನು ಸಿಗೋಲ್ಲ, ಬಿಸಿ ಇರೋವಂಥ ಕಾಲ ನಾನು ಸಿಗ್ತೀನಿ. ಅದನ್ನು ನೀವು ಬಳಸ್ಕೊಳ್ಳಿ. ಯಾಕಂದರೆ ಅಂಥ ಒಂದು ಯೋಗವನ್ನು ನೀವು ನೋಡಿದಾಗಲೇ ಅದು ಯೋಗಗಳು ಸಿಗೋದು 100%. ಆ ಯೋಗದ ಒಂದು ಜಾತಕವನ್ನು ನಿಮ್ಮ ಲೈಫಲ್ಲಿ ನೀವು ಫಾಲೋ ಮಾಡಿದಾಗ ಮಾತ್ರ ಅದು ರಿಸಲ್ಟ್ ಗೊತ್ತಾಗೋದು. 21 ಅನ್ನೋ ನಂಬರ್ಸಲ್ಲಿ ಇವತ್ತು ಜ್ಯೇಷ್ಠ ನಕ್ಷತ್ರ ಆಗಿರೋದ್ರಿಂದ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಅಂಥ ಒಂದು ಯೋಗವನ್ನು ನಿಮ್ಗೆ ಕಾಣುತ್ತೆ. ಅದರಲ್ಲಿ ಏನು ನನಗೆ ತಿಳಿದಿರೋ ಪ್ರಕಾರ ಸಿಕ್ಕಾಪಟ್ಟೆ ರಾಜಯೋಗವನ್ನು ನಿಮ್ಗೆ ಕೊಡುತ್ತೆ. ನಿಮಗೆ ಗೊತ್ತೇ ಇರಲ್ಲ ಅಂಥ ಒಂದು ಯೋಗವನ್ನು ಕೊಡುತ್ತೆ. 100% ತುಂಬ ಒಂದು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಡೋಂಥ ಡೇಟ್ ಆಫ್ ಬರ್ತು. ಇದು ತುಂಬ ಮಿರಾಕಲ್ ಡೇಟ್ ಆಫ್ ಬರ್ತು. ಊಹೆ ಕೂಡ ನೀವು ಮಾಡೋಕ್ಕೆ ಸಾಧ್ಯ ಇರಲ್ಲ. ಅಂಥ ಒಂದು ಯೋಗ ಜಾತಕವನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡ್ಬೇಕಾಗ್ತದೆ. 21 ಅನ್ನೋ ನಂಬರ್ಸಲ್ಲಿ ಇವತ್ತು ಜ್ಯೇಷ್ಠ ನಕ್ಷತ್ರ ಇರೋದ್ರಿಂದ ಇವತ್ತು ಕಾಂಬಿನೇಷನ್ನು 21 6 ಕಾಂಬಿನೇಷನ್ ಬರುತ್ತೆ. ಇವತ್ತು ನೀವೇನೆಲ್ಲ ಮಾಡ್ತೀರಾ, ಏನೆಲ್ಲ ಮಾಡಿದ್ರು ಯೋಗ ಬರುತ್ತೆ. ಇವತ್ತು ಒಂದು ಸಣ್ಣ ಬಿನ್ಗೆ ತಗೊಂಬಂದ್ರೆ ಯೋಗ ಬರುತ್ತೆ, ಕೊತ್ತಂಬರಿ ಸೊಪ್ಪು ತಗೊಂಬಂದ್ರೆ ಯೋಗ ಬರುತ್ತೆ, ಸೋಪ್ ತಗೊಂಬಂದ್ರೆ ಯೋಗ ಬರುತ್ತೆ. 21 ಎಲ್ಲರಿಗೂ ಆಗುತ್ತೆ. 100% 7ನೇ ತಾರೀಕುವರೆಗೂ ಆಗುತ್ತೆ, 3ನೇ ತಾರೀಕು ಆಗುತ್ತೆ. ಯಾಕಂದರೆ 7ನೇ ತಾರೀಕುವರೆಗೆ 21 ಆಗುತ್ತೆ, ಅದರಲ್ಲೇನು ಅನುಮಾನ ಇಲ್ಲ. ಯಾಕಂದರೆ 1 2 3 ಕಾಂಬಿನೇಷನ್ ಇದೆಯಲ್ಲ, ಅದು ತುಂಬ ದೊಡ್ಡ ಕಾಂಬಿನೇಷನ್ ಆಗುತ್ತೆ, ಅದರಲ್ಲೇನೇ ಅನುಮಾನ ಇಲ್ಲ ಅಂತ ಹೇಳುತ್ತೆ 100%. ಮತ್ತು ಜ್ಯೇಷ್ಠ ನಕ್ಷತ್ರ ಈ ವರ್ಷದಲ್ಲಿ ಇಂಥ ಒಂದು ದಿನ ಇವತ್ತೇ ಅಭಿಜಿತ್ ಮುಹೂರ್ತ ಅಂತ ಹೇಳ್ಬೋದು. ಈ ವರ್ಲ್ಡಿಗೆ ಇವತ್ತು ತುಂಬ ಒಳ್ಳೆಯ ದಿನ, 100% ತುಂಬ ಒಳ್ಳೆಯ ದಿನ. ಹಾಗಾಗಿಯೇ ಯಾವುದೇ ಒಂದು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ಒಂದು 3 ದಿವಸ ಮುಂಚೆ ಒಳ್ಳೆಯ ಕೆಲಸ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿಯೇ ಒಂದು ತುಂಬ ಒಳ್ಳೆಯ ದಿನ ಒಂದು ಒಳ್ಳೆಯ ದಿನ ಮುಂದೆ ಆಗುತ್ತೆ ಅಂದರೆ ಅದು ಮುಂಚೆಲೇ ಕೂಡ ಒಳ್ಳೆಯದಾಗುತ್ತೆ. ಅಂದರೆ ಒಂದು ಅದ್ಭುತವಾದ ದಿನ ಒಂದು 3 ದಿವಸ ಮುಂಚೆ ಒಳ್ಳೆಯದಾಗೋದು. ಮತ್ತು ಮೊನ್ನೆ ನೋಡಿದ್ರೆ ಆ ಹುಡುಗಿ ಬರಲ್ಲ ಅಂತ ಹೇಳಿದ್ರು, ಕೆ ವಿಲಿಯಮ್ಸ್ ಮೇಡಮ್ ಅವರು, ಅದನ್ನು ಕೂಡ ಅವರು ಇಳಿದಾಗ ಶಾಕ್ ಆದ್ರೆ ಎಲ್ಲರೂ ಕೂಡ. ಏನಕ್ಕೆ ಅಂದರೆ ತುಂಬ ಒಳ್ಳೆಯ ಮುಹೂರ್ತನ ನಾನು ಇದನ್ನು ಕಾಯ್ತಾ ಇದ್ದೀನಿ 100%. ಇವತ್ತು ತುಂಬ ಜನಕ್ಕೆ ನಾನು ಜ್ಯೋತಿಷ್ ಹೇಳಬೇಕಂತ. ಮತ್ತು ಇದೆಲ್ಲವೂ ಕೂಡ ಕ್ಲಾಸಿಗೆ ಬಂದಾಗ ನೀವು ಕಲ್ತ್ಕೋಬೋದು, ಭಾಳ ರಿಸಲ್ಟ್ ಬರುತ್ತೆ 100%. ನನಗೆ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಲಕ್ಕಿ ಡೇ ಇವತ್ತು ಲಕ್ಕಿ ಡೇ. ಇವತ್ತು ಎಲ್ಲ ರೀತಿಯಲ್ಲೂ ಕೂಡ ಲಕ್ಕಿ ಡೇ ಅಂತ ಹೇಳುತ್ತೆ. ನನ್ನ ಲೈಫಲ್ಲಿ ನಾನು ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ನನ್ನ ಲೈಫಲ್ಲಿ ನನಗೆ ತುಂಬ ಆಕಸ್ಮಿಕವಾಗಿರೋಂಥ ಒಂದು ನನ್ನ ಲೈಫಲ್ಲಿ ತುಂಬ ನಡೀತು 100%. ಭಾಳ ವಿಶೇಷವಾಗಿ ನಾನು ಊಹೆ ಕೂಡ ಮಾಡಿರಕ್ಕಿಲ್ಲ. ಅದರಲ್ಲಾಗಿ ನನ್ನ ಲೈಫಲ್ಲಿ ಒಂದು ತುಂಬ ಅದ್ಭುತವಾದ ಒಂದು ಬ್ಯಾಸ್ಲೆಟ್ ಹುಡುಕ್ತಾ ಇದ್ದೆ 100%. ಆ ಬ್ಯಾಸ್ಲೆಟು ನನಗೆ ಸಿಕ್ತಾಗಲೇ ನೆನ್ನೆಲೆ ನಾನು ಹೇಳಿದೆ 100% ಇಸ್ ಗುಡ್ ಪಾಸಿಟಿವ್ ಬ್ಯಾಸ್ಲೆಟ್ ಅಂತ 100%. ಇದು ಕೂಡ ನನಗೆ ಕ್ಲಾಸಲ್ಲಿ ಕೊಡಬೇಕು ಅಂತ ಇದ್ದೀನಿ 100%. ಇದು ಸಕ್ಕಾಬಟ್ಟೆ ಪಾಸಿಟಿವ್ ಬ್ಯಾಸ್ಲೆಟು. ನನ್ನ ಲೈಫಲ್ಲಿ ನಾನೇ ಫಸ್ಟ್ ಹಾಕಿರ್ತೀನಿ ಅನ್ಸುತ್ತೆ, ಯಾರ ಕೈಲಿ ನೀವು ನೋಡೋಕ್ಕೆ ಸಾಧ್ಯ ಇರಲ್ಲ 100%. ಹಾಗಾಗಿ ಇದು ಸಖತ್ ಗುಡ್ ನನ್ನ ಲೈಫಲ್ಲಿ ನಿಮ್ಗೆ ಊಹೆ ಮಾಡೋಕ್ಕೆ ಸಾಧ್ಯ ಇರಲ್ಲ. ನನ್ನ ಲೈಫಲ್ಲೇ ನಾನು ರಾತ್ರಿ ಹೆಚ್ಚು ಕಮ್ಮಿ ರಾತ್ರಿ 11ರಲ್ಲೂ ಕೂಡ ನಾನು ಅಸ್ಟ್ರಾಲಜಿ ಪ್ರೆಡಿಕ್ಷನ್ ಮಾಡ್ತಾಯಿದ್ದೆ 100%. ನನಗೆ ಗೊತ್ತಿಲ್ಲ 100%. ಸಾಕಷ್ಟು ನಾನು ಅದಾಗಿ ಇದನ್ನು ಕೂಡ ನನ್ನ ಕ್ಲಾಸಲ್ಲಿ ಸಿಗುತ್ತೆ. ಇದನ್ನು ಕೂಡ ನನ್ನ ಕ್ಲಾಸಲ್ಲಿ ಈ ಸರಿ ಬಂದಾಗ ನೀವು ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿದಾಗ ತುಂಬ ರಿಸಲ್ಟ್ ಬರುತ್ತೆ. ಗೊತ್ತಿಲ್ಲ, ನನ್ನ ಒಂದು ಪ್ರಕಾರ ಇದನ್ನು ಕೂಡ ನೀವು ಭಾಳ ವಿಶೇಷವಾಗಿ ಈ ಕ್ಲಾಸಲ್ಲಿ ತುಂಬ ಈ ಸರಿ ವಾಸ್ತು ಕಿಟ್ ಜೊತೆಗೆ ಇದೊಂದು ಅಳವಡಿಸ್ತೀನಿ. ಇದನ್ನು ನೀವು ಹಾಕಿರೋಕ್ಕೆ ಸಾಧ್ಯ ಇರಲ್ಲ. 100% ಮಾಮೂಲಿ ಥರ ಬ್ಯಾಸ್ಲೆಟ್ ಅಲ್ಲ ಅದು 100%. ನಾನೇ ನೆನ್ನೆ ಹಾಕಿದ್ದೀನಿ ಅಂತ ನೀವು ತಿಳ್ಕೊಳ್ಳಿ. ತುಂಬ ವೈಬ್ರೇಷನ್ ಇದು ಹಾಕಿದ ತಕ್ಷಣ ನನ್ನ ಲೈಫಲ್ಲಿ ನಂಗೆ ತುಂಬ ಬೇಕಾದವ್ರಿಗೊಂದು ನಾನು ಇಮಿಡಿಯೇಟ್ ಮಾಡಿಸ್ಕೊಂಡು ಕೊಟ್ಟೆ. ಅದರಿಂದ ಇದು ವಿಪರೀತ ರಾಜಯೋಗ 100%. ನಿಮ್ಮ ಲೈಫಲ್ಲಿ ಎಲ್ಲವನ್ನೂ ಕೂಡ ಸರ್ವಸ್ತನೂ ಕೂಡ ನೀವು ಒಪಿನಿಯನ್ ಆಗಿ ಹೇಳುತ್ತೆ 100%. ಆ ಒಪಿನಿಯನ್ ನಿಮ್ಮ ರಿಸಲ್ಟ್ ಬರುತ್ತೆ. ನೀವು ಇವತ್ತಿನ ದಿನ ಯಾವ್ದು ಬೇಕಾದ್ರೂ ಬಟ್ಟೆ ಹಾಕಿ, ಯಾವ್ದು ಬೇಕಾದ್ರೂ ಕೆಲಸ ಮಾಡಿ. ಇವತ್ತಿನ ದಿನ ತುಂಬ ಸಖತ್ ಬ್ಯೂಟಿಫುಲ್ ಡೇಟ್. ನಾನು ಈ ಡೇಟನ್ನು
ತುಂಬ ಪ್ರೀತಿ ಮಾಡ್ತೀನಿ, ತುಂಬ ಅಂದರೆ ಐ ಲವ್ ಯು ಅಂತ ಹೇಳೋಕ್ಕೂ ಅಷ್ಟು ಇಷ್ಟಪಡ್ತೀನಿ 100%. ಯಾಕಂದರೆ ಈ ಡೇಟ್ ಅನ್ನೋದೇ ಒಂದು ತಾಕತ್ತು. ಇವತ್ತು ಯಾರ್ಯಾರು ನನ್ನ ಹತ್ರ ಜ್ಯೋತಿಷ್ಯ ಕೇಳ್ತಾರೋ ಅವರೆಲ್ಲರೂ ಪುಣ್ಯ ಮಾಡಿರ್ತಾರೆ ಅನ್ಸೋದು 100%. ಯಾಕಂದರೆ ಇವತ್ತು ನನ್ನ ಲೈಫಲ್ಲಿ ಬುಧನ ನಕ್ಷತ್ರ ಬೇರೆ ಆಗಿರೋದ್ರಿಂದ ನೀವು ಊಹೆ ಕೂಡ ಮಾಡೋಕ್ಕೆ ಸಾಧ್ಯ ಇರಲ್ಲ. ಯಾಕಂದರೆ ಬುಧನ ನಕ್ಷತ್ರ ಬಂದು ತುಂಬ ಬ್ಯೂಟಿಫುಲ್ ಅಂತ ನಕ್ಷತ್ರ. ಅದರಲ್ಲೂ ನಾನು ತುಂಬ ಇಷ್ಟಪಡೋ ನಕ್ಷತ್ರ ಬುಧ. ಅಂದರೆ ನಾನು ತುಂಬ ಇಷ್ಟಪಡ್ತೀನಿ. ನಾನು 100% ತುಂಬ ಇಷ್ಟಪಡೋದ್ರಿಂದ ನಾನು ನಾನು ಸಾಕಷ್ಟು ಇಷ್ಟಪಡ್ತೀನಿ. ನಾನು ಊಹೆ ಮಾಡೋಕ್ಕೂ ಸಾಧ್ಯ ಇರಕ್ಕೆ ನೀವು ಯಾರು ಕೂಡ ಅಂಥ ಒಂದು ವೈಬ್ರೇಷನ್ನು. ಒಂಚೂರು ಬರ್ರಿ, ಏನನ್ಸುತ್ತೆ ಇವತ್ತಿನ ಡೇಟ್ ಬಗ್ಗೆ? ಗುರುಜಿ ಇವತ್ತು ಹೇಳ್ತಾ ಇದ್ದೀರಾ 21 ಅನ್ನೋದು ಎಲ್ಲ ಡೇಟ್ ಅವ್ರಿಗೂ ಮ್ಯಾಚ್ ಆಗುತ್ತೆ, ಎಲ್ಲರಿಗೂ ಮ್ಯಾಚ್ ಆಗುತ್ತೆ. ಮತ್ತು ಇವತ್ತು ತುಂಬ ಒಳ್ಳೆಯ ದಿನ, ತುಂಬ ಬ್ಯೂಟಿಫುಲ್ ದಿನ ಅಂತ ಹೇಳ್ತಾ ಇದ್ದೀರಾ. ಅದರಲ್ಲೂ ಇವತ್ತು ನಿಮ್ಮ ಹತ್ರ ನೀವು ಏನು ಹೇಳಿದ್ರು ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಏನು ಹೇಳಿದ್ರು ಸಕ್ಸಸ್ ಆಗುತ್ತೆ ಅಂದರೆ ಆದಷ್ಟು ನೀವು ಇವತ್ತು ಜ್ಯೋತಿಷ್ಯ ಹೇಳೋಕ್ಕೆ ಎಲ್ಲರೂ ಇವತ್ತು ಯಾರಾದರೂ ಏನಾದರೂ ಕೇಳೋದಿದ್ರೆ ಗುರುಜಿ ಒಳ್ಳೆ ಇದರಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ದಿನನೇ ಆಗಿದೆ, ಇವತ್ತು ರಾಜಯೋಗದ ದಿನ ಅಂತ ಹೇಳ್ತಿದ್ದಾರೆ. ಮತ್ತು ಅವ್ರು ಏನೇ ಹೇಳಿದ್ರು ಇವತ್ತು ನಿಜ ಆಗುತ್ತೆ. ಸೊ ಯಾರೆಲ್ಲ ಜ್ಯೋತಿಷ್ಯ ಕೇಳಬೇಕು ಅಂತಿದ್ದೀರೋ ಇವತ್ತು ಕರೆ ಮಾಡಿ ಸಂಸ್ಥೆಗೆ ಬನ್ನಿ, ಅವ್ರ ಹತ್ರ ಮಾತಾಡಿ. ಆನ್ಲೈನಲ್ಲಿ ತೊಗೊಳೋದಿದ್ರೆ ಆನ್ಲೈನಲ್ಲಿ ಜ್ಯೋತಿಷ್ಯ ಕೇಳಿ, ಮತ್ತು ಅವ್ರ ಸಂಸ್ಥೆಗೆ ಬಂದು ಅವ್ರ ಹತ್ರ ಜ್ಯೋತಿಷ್ಯ ಕೇಳಿ. ಇವತ್ತಿನ ದಿನನ ಮಿಸ್ ಮಾಡ್ಕೊಳ್ಬೇಡಿ. ಹಾಗೆ ಏಪ್ರಿಲ್ 6ನೇ ತಾರೀಕು ನಡೆಯುವಂಥ ಕ್ಲಾಸ್ಗೆ ಯಾರೂ ಮಿಸ್ ಮಾಡ್ಕೋಬೇಡಿ. ನೋಡಿ ಇವಾಗ ಸಿಂಪಲ್ ಆಗಿ ಹೇಳಿದ್ರು, ಇವತ್ತು 21ನೇ ತಾರೀಕು ಒಂದು ದಿನದ್ದೇ ಹೇಳಿದ್ರು. ಹಾಗೇನೆ 21ನೇ ತಾರೀಕು ಬಗ್ಗೆನೇ ಈ ಥರ ಹೇಳಿದ್ದಾರೆ ಅಂತಂದರೆ ನಿಮಗೆ ಕ್ಲಾಸ್ ಹೇಗೆ ಮಾಡ್ತಾರೆ ನೋಡಿ. ಅದೇ ರೀತಿ 6ನೇ ತಾರೀಕು ಜಾಯ್ನ್ ಆಗೋಗಿದ್ರೆ ಇವತ್ತು ಒಳ್ಳೆ ದಿನ. ತುಂಬ ಜನ ಜಾಯ್ನ್ ಆಗೋಗಿದ್ರೆ ಇವತ್ತೆಲ್ಲ ಕ್ಲಾಸಿಗೆ ಜಾಯ್ನ್ ಆಗಿ ನಮ್ಮ ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ ಮೇಲೆ ಕರೆ ಮಾಡಿ ಮತ್ತು ಕ್ಲಾಸಿಗೆ ಜಾಯ್ನ್ ಆಗಿ ಮಿಸ್ ಮಾಡ್ಕೊಳ್ಬೇಡಿ. ಮತ್ತು ಇವತ್ತಿ ಒಂದು ಡೇಟ್ ಬಗ್ಗೆ ಮತ್ತು ಇವತ್ತು ಕಾಂಬಿನೇಷನ್ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರು. ಯಾರಾದರೂ ಒಳ್ಳೆ ಕೆಲಸ ಮಾಡೋದಿದ್ರೆ ಇವತ್ತು ಒಳ್ಳೆ ಕೆಲಸ ಮಾಡ್ಕೊಳ್ಳಿ. ಅವ್ರು ಹೇಳಿದಾಗೆ ಏನಾದರೂ ತಗೋಬೇಕು ಅಂತಂದರೆ ನಿಮ್ಮಲ್ಲಿ ಏನಾದರೂ ಪರ್ಚೇಸ್ ಮಾಡೋದಿದ್ರೆ ಒಂದು ಕರ್ಚೀಫ್ ಆದರೂ ಪರ್ಚೇಸ್ ಮಾಡ್ಬೋದು, ಅದು ತುಂಬ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಇಲ್ಲ ಮನೆಗೆ ಏನಾದರೂ ತರೋದಿದ್ರೆ ತರ್ಬೋದು ಅಂತ ಹೇಳಿದ್ದಾರೆ. ಸೊ ಹಾಗೆ ಏನಾದರೂ ಪರ್ಚೇಸ್ ಮಾಡೋಂಗಿದ್ರೆ ಪರ್ಚೇಸ್ ಮಾಡಿ, ನಿಮ್ಮ ಮನೆಗೆ ಏನಾದರೂ ಬೇಕಂದರೆ ತಗೊಳ್ಳಿ, ಅದೆಲ್ಲ ದುಪ್ಪಟ್ಟಾಗುತ್ತೆ. ಒಂದು ಒಳ್ಳೆ ರಾಜಯೋಗದ ದಿನ ಅಂತ ಹೇಳ್ತಿದ್ದಾರೆ. ಮತ್ತು ಗುರುಜಿ ಇವತ್ತು 21ನೇ ತಾರೀಕು. ಸೊ ಎಲ್ಲ ಡೇಟ್ ಅವ್ರಿಗೂ ಮ್ಯಾಚ್ ಆಗುತ್ತೆ ಅಂತ ಹೇಳ್ತಿದ್ದೀರಾ. ತುಂಬ ನಮಗೆ ಇವಾಗ ಆಪೋಸಿಟ್ ಡೇಟ್ ಅವ್ರಿಗೆಲ್ಲ ಇರುತ್ತೆ ನೋಡಿ. 21 ಕೆಲವ್ರಿಗೆಲ್ಲ ಮ್ಯಾಚ್ ಆಗೋದಿಲ್ಲ. ಅಂದರೆ 3 ಅನ್ನೋದು ನಮಗೆ ಒಂದು 7ನೇ ತಾರೀಕು ಅವ್ರಿಗೆಲ್ಲ ಸ್ವಲ್ಪ ಮ್ಯಾಚ್ ಆಗೋದಿಲ್ಲ. ಆವಾಗ ನೀವು ಇವತ್ತು ಯಾವ ಕಲರ್ ಬೇಕಾದರೂ ಹಾಕು ಅಂತ ಹೇಳ್ತಿದ್ದೀರಾ. ಹಳದಿ ಬಣ್ಣ ಹಾಕದೇ ಇರೋರು ಕೂಡ ಆ ಕಲರ್ ಹಾಕೋಬೋದಾ ಇವತ್ತು? 100% ಇವತ್ತು ನನಗೆ ಗೊತ್ತಿರೋ ಪ್ರಕಾರ 21 ನಂಬರ್ಸ್ನ ಹಾಕಿ. ದಯವಿಟ್ಟು ಮೇಡಮ್ ಅವರೇ ಇದು ಯಾವುದೋ ಬೇಡ, ತೆಗೆದುಬಿಟ್ಟು 21 ನಂಬರ್ಸ್ ಹಾಕಿ. 24 ಅಂತ ಹೇಳಿದೆ, ಆ ನಂಬರ್ನ ನೀವು ಇದು ಮಾಡಿ ರಿವೀಲ್ ಮಾಡಿ, ತುಂಬ ಚೆನ್ನಾಗಿರುತ್ತದೆ. 21, 24 ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಅದೇ ನಂಬರ್ನ ನೀವು ಪಂಚ್ ಮಾಡೋಕ್ಕೆ ಹೇಳಿ. 100% ಈ ನಂಬರ್ಸ್ ಒಂದು ಅದ್ಭುತವಾಗಿ ಒಂಚೂರು ಫೇಸ್ಬುಕ್ ನೋಡ್ಕೊಳಕ್ಕೆ ಹೇಳಿ. 100% ಬೇರೆ ಏನೋ ಬರ್ತಾಯಿದೆ, ನಂದು ಒತ್ತಿರೋ ಬೇರೆ ಬರ್ತಾಯಿದೆ. ನಾನು ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ಮಾತಾಡಬೇಕಾದಾಗ ನನಗೆ ತುಂಬ ಎನರ್ಜಿಯಿಂದ ಬರುತ್ತೆ ಈ ನಂಬರ್ಸ್ 100%. 21 ನಂಬರ್ಸು 3ನೇ ತಿಂಗಳು. ಇವತ್ತು ಯಾರೆಲ್ಲ ವೃಷಭ ಲಗ್ನದಲ್ಲಿ ಮಗು ಜನನವಾಗುತ್ತೆ ಅವ್ರ ಮನೆ ಬಾಳಿ ಬದುಕಿ ಹೋಗ್ತಾರೆ 100%. ಯಾಕಂದರೆ ವೃಷಭ ಲಗ್ನಕ್ಕೆ ಬುಧ ಯೋಗಕಾರಕ. ಇವು ಟ್ರೈ ನಾನು ಬುಧ ದಶೆ ನಾನು ತುಂಬ ಅದ್ಭುತವಾಗಿ ನಾನು ಕಾಯ್ತಾ ಇದ್ದೆ. ಅದರಲ್ಲಿ ಇವತ್ತು 3 and 6 ಕಾಂಬಿನೇಷನ್ ಅಂತಲ್ಲ, ಅದು 21 ನಂಬರ್ಸಿಗೆ ಟೋಟಲ್ ಮಾಡಿದಾಗ 6 ಬರೋದು ಭಾಳ ಲಕ್ಕಿ ಡೇಟ್ಸ್. 100% ತುಂಬ ಲಕ್ಕಿ ಡೇಟ್ಸು. ನನ್ನ ಪ್ರಕಾರ ನನಗೆ ಚಾನಲ್ ಲೈಫ್ ಫೋನ್ ನಂಬರ್ ಏನು ಬೇಡ, ನನ್ನ ನಂಬರ್ ಹಾಕಿ. 100% ನಾನು ಯಾವುದೂ ಫೋನ್ ಇವತ್ತು ರಿಸೀವ್ ಮಾಡಲ್ಲ. ಯಾಕಂದರೆ ಇದ್ರ ಬಗ್ಗೆ ಸಾಕಷ್ಟು ಮಾತನಾಡೋದ್ರಿಂದ ಇದ್ರ ಬಗ್ಗೆನೇ ಸಾಕಷ್ಟು ಮಾತನಾಡ್ತೀನಿ. ಯಾಕಂದರೆ 21 ನನ್ನ ನಂಬರ್ಸಲ್ಲಿ ಹುಡ್ತಂಥವ್ರಿಗೆ ಇವತ್ತು ಯಾವುದೇ ಒಂದು ಲೆಟ್ರಿಂದಲೂ ಕೂಡ ನೇಮ್ ಇಡ್ಬೋದು. ASV P ಏನು ಬೇಕಾದ್ರೆ ಇಡ್ಬೋದು. ಇವತ್ತು ಈಗ 3 and 6 ಕಾಂಬಿನೇಷನ್. 3 ಅಂದರೆ 21ಗೆ ಟೋಟಲ್ ಮಾಡಿದಾಗ 6 ಬರೋ ನಂಬರ್ಸು ಅಪ್ರೂಪ. ಅದರಲ್ಲೂ ಕೂಡ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟೋದು ತುಂಬ ಅದೃಷ್ಟ. ಹಾಗಾಗಿಯೇ ಈ ಥರದ ಒಂದು ಸಂದರ್ಭನ ನೀವು ಅತಿ ಹೆಚ್ಚು ಇವತ್ತು ಏನಂದರೆ ಇವತ್ತು ತುಂಬ ಒಳ್ಳೆಯ ದಿವಸ. ನೀವು ಸಿಕ್ಕಾಬಟ್ಟೆ ಒಳ್ಳೊಳ್ಳೆ ಕೆಲಸವನ್ನು ಮಾಡಿ, ಸೋಂಬೇರಿ ಬೀಳಬೇಡಿ. ತುಂಬ ಇಂಪಾರ್ಟೆಂಟ್ ಕೆಲಸ ಮಾಡಿ. ತುಂಬ ಕೆಲಸ ಮಾಡಿದಾಗ ಸಕಲ ಸಂಪತ್ತು ಐಶ್ವರ್ಯನೂ ಕೂಡ ನಿಮ್ಗೆ ಸಿಗುತ್ತೆ. ನೀವು ಊಹೆ ಕೂಡ ಮಾಡಿರಕ್ಕಲ್ಲ ಅಂಥ ಒಂದು ಯೋಗದ ಜಾತಕ ಇವತ್ತು ಈ ಯೋಗದ ಜಾತಕವನ್ನು ದಯವಿಟ್ಟು ಬಳಸ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್ ಆಗುತ್ತೆ. 100% ತುಂಬ ಸಕಲ ಸಂಪತ್ತು ಐಶ್ವರ್ಯವನ್ನು ನೀವು ನೋಡ್ಬೋದು. ಅಷ್ಟು ಒಳ್ಳೆಯ ಯೋಗದ ಜಾತಕ ಇವತ್ತು ಎಲ್ಲರೂ ಕೂಡ ಮನೇಲಿದ್ದು ಎಲ್ಲ ಒಳ್ಳೆ ಕೆಲಸ ಮಾಡಿ. ನಿಮ್ಗೆ ಯಾರಿಗಾರು ಲವ್ ಹೇಳ್ಬೇಕಾ ಹೇಳ್ಕೊಳ್ಳಿ. 100% ಇವತ್ತು ಹೇಳಿದ್ರು ಕೂಡ ಸಕ್ಸಸ್ ಆಗ್ಬೋದು. ಇಲ್ವಾ 100% ನಿಮ್ಮ ಗಂಡ ಹೆಂಡತಿ ಕಿತ್ತಾಡ್ತಾ ಇದ್ರೆ ಅದು ಕೂಡ ಸರಿ ಹೋಗ್ಬೋದು. ನಿಮ್ಮ ಮಕ್ಕಳು ನೀವು ಡಿಸ್ಟರ್ಬ್ ಇದೆ ಅವ್ರಿಗೊಂದು ಬಟ್ಟೆ ತಕ್ಕೊಡಿ, ನಿಮ್ಮ ಲೈಫಲ್ಲಿ ತುಂಬ ಒಳ್ಳೇದಾಗ್ಬೋದು. ಇಲ್ಲ ನಿಮ್ಮ ಮಕ್ಕಳು ನಿಮ್ಮ ಹೆಂಡತಿ ಟಿಫನ್ಗೆ ಹೋಗಿ ಒಳ್ಳೇದಾಗುತ್ತೆ. ನಿಮ್ಮ ಲೆವೆಲ್ಗೆ ಆಟೋ ಡ್ರೈವರ್ ಆಗಿದ್ದು ನಮ್ಮ ಅಷ್ಟು ಕಷ್ಟ ಇಲ್ಲ, ಒಂದು ಬಟ್ಟೆ ತಕ್ಕೊಡಿ. ನಿಮ್ಮ ಲೈಫಲ್ಲಿ ಏನಾದ್ರು ಒಂದು ಬದಲಾವಣೆ ಮಾಡ್ಕೊಳ್ಳಿ. ಇವತ್ತು ಬಟ್ಟೆ ತಕ್ಕೊಡ್ತೀರೋ, ಗೋಲ್ಡ್ ತಕ್ಕೊಡ್ತೀರೋ,
ಎವ್ರಿಗ್ರೀನ್ ಸಕ್ಸಸ್ ನಂಬರ್ಸ್. ಇವತ್ತು ನೀವು ಡೇಟನ್ನು ಟೋಟಲ್ ಮಾಡಿದ್ರೆ 24 ಬರುತ್ತೆ. ಈ 21, 24 ಇಸ್ ಸಖತ್ ಬ್ಯೂಟಿಫುಲ್ ಅಂತ ನಂಬರು. 21 ಸೂಪರ್ ನಂಬರು, 24 ಒಳ್ಳೆ ನಂಬರ್ಸ್. ಇವೆರಡು ನಂಬರ್ಸಿಂದ ಇವತ್ತು ಅಷ್ಟ ಐಶ್ವರ್ಯನೂ ಕೂಡ ಜಗತ್ತಿಗೆ ಸಿಗುತ್ತೆ. ಯಾವುದೇ ಒಂದು ಶುಭ ಕೆಲಸ ದಿನ ಆಗಬೇಕಂದ್ರೆ 3 ದಿನ ಮುಂಚೆನೇ ಶುಭ ಕೆಲಸ ಆಗುತ್ತೆ. ಹಾಗಾಗಿ ಇವತ್ತು ನಮ್ಮ ಇಂಡಿಯಾಗೆ ತುಂಬ ಪಾಸಿಟಿವ್ ಆಗಿರೋವಂಥ ದಿನ, 100% ನೀವು ತುಂಬ ಪಾಸಿಟಿವ್ ಆಗಿರೋ ದಿನ. ಇವತ್ತು ಏನೋ ಇವತ್ತೆಲ್ಲ ಪ್ರಪಂಚದಲ್ಲಿ ಭಗವಂತ ಒಂಥರ ಹೆಂಗೆ ಅಂದರೆ 100% ಜನಗಳಿಗೆ ಆಶೀರ್ವಾದ ಮಾಡಿದ್ದಾನೆ ಇವತ್ತಿನ ಡೇಟ್. ಇವತ್ತು 100% ನಾನು ಅದರಲ್ಲಿ ಒಬ್ಬೊಬ್ರು ತಿರುಗಾಕರ್ಸಿದ್ರೆ ನನಗದು ಗೊತ್ತಿಲ್ಲ. ಇವತ್ತು 100% ಕೂಡ ಇವತ್ತು ಒಳ್ಳೆ ಪಾಸಿಟಿವ್ ಡೇ. ಇವತ್ತು ತುಂಬ ಒಳ್ಳೆ ದಿನ. ಹಾಗಾಗಿ ನಿಮ್ಮ ಲೈಫಲ್ಲಿ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ. ಏನೂ ಆಗಿಲ್ಲ ಅಂದರೂ ಕೂಡ ನಾನು ಹೇಳೋದು ಇಷ್ಟೇ, ಏನೂ ಆಗಿಲ್ಲ ಅಂದರೂ ಕೂಡ ನೀವು ತುಂಬ ಸಂತೋಷವಾಗಿ ಮಾತಾಡಿ. ಇವತ್ತು ನೀವು ನಿರ್ಧಾರ ಮಾಡ್ಕೊಂಡ್ರು ಕೂಡ ನಾನು ಕೆಟ್ಟವ್ರ ಜೊತೆ ಮಾತಾಡಬಾರ್ದು, ನನಗೆ ಅನ್ನಿಸ್ತಾ ಇದೆ ಅವ್ರ ಸವಾಸ ಬೇಡ ಅಂತ ಇವತ್ತೇನಾದ್ರು ಡಿಸೈಡ್ ಆದರೂ ಕೂಡ ನೀವು ಅವ್ರನ್ನ ಮಾತಾಡ್ದಲ್ಲೇ ದೂರ ಮಾಡೋದು. ಇಲ್ಲ ನಿಮಗೆ ತುಂಬ ಒಳ್ಳೆಯವ್ರು ದೂರ ಆಗಿರ್ತಾರೆ 100%. ಅವ್ರನ್ನ ನಾನು ಮಾತಾಡಿಸ್ತೀನಿ ಇವತ್ತಿಂದರೆ ಅವರು ಕೂಡ ನಿಮ್ಮ ಹತ್ರ ಇವತ್ತು ಮಾತಾಡ್ತಾರೆ 100%. ಅದು ಮಾತಾಡಿದ್ರೆ ಅದು ಕಂಟಿನ್ಯೂ ಆಗುತ್ತೆ 100%. ಅದು ನಿಮ್ಮ ಲೈಫಲ್ಲಿ ಬಳಸ್ಕೋಬೋದು 100%. ವಂಡರ್ಫುಲ್ ಡೇ ಇವತ್ತಿನ ದಿನನ 7 ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು. ಈ ಜನ್ಮದಲ್ಲಿ ಇವತ್ತು ಹುಟ್ಟಕ್ಕೆ 100%. ಸಾಕಷ್ಟು ಜನ, ಎಷ್ಟೋ ಜನ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಮಾವನಿಗೆ ತೊಂದರೆ, ಅವನಿಗೆ ತೊಂದರೆ, ಇವನಿಗೆ ತೊಂದರೆ, ಉಪ್ಪಿನಕಾಯಿ ತೊಂದರೆ, ಮಾವಿನಕಾಯಿಗೆ ತೊಂದರೆ ಅಂತ ಹೇಳ್ತಾರೆ 100%. ಇಲ್ಲೆಲ್ಲ ಹಿಂದೆ ಹೇಳೋರು ಜಾತಕನೇ ಮ್ಯಾಚ್, ಇವಾಗ ಜಾತಕ ಮ್ಯಾಚ್ ಆಗ್ತಿಲ್ಲ ಅನ್ನೋರು, ಇವಾಗ ಜಾತಿನೇ ಮ್ಯಾಚ್ ಆಗಲ್ಲ, ಮದುವೆ ಆಯ್ತಾರೆ 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಲೊಟ್ಟು ಲೊಟಂಗು ಅನ್ನೋರ ಮನೆಲ್ಲ ಎಷ್ಟು ಡೈವರ್ಸ್ ಆಗಿರೋದು, ಅವ್ರ ಮೇಲೆ ಇಲ್ದಿರೋ ಕಾಯಿಲೆಗಳು ಬಂದಿರೋದು 100%. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಬ್ಜೆಕ್ಟ್ ಯಾರಪ್ಪನ ಮನೆ ಸೊತ್ತಲ್ಲ, 12 ರಾಶಿ, 27 ನಕ್ಷತ್ರ, 31 ಡೇಟು. ಇದೇ 6ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ತುಂಬ ನೀವು ಊಹೆ ಮಾಡಿರಕ್ಲ. ಈ ಸರಿ ನಾನು ತುಂಬ ಪ್ಲ್ಯಾನ್ ಮಾಡಿದ್ದೀನಿ 100%. ಎಲ್ಲ ಪ್ಲ್ಯಾನ್ ಆಗಿದೆ. ನಿಮ್ಮ ಅದ್ಭುತವಾದ ದಿನ ಅವತ್ತು 100%. ನೀವು ಕ್ಲಾಸಲ್ಲಿ 8 ಗಂಟೆಗೆ ಬಂದು ಜಾಯ್ನ್ ಆಗಿ 9 ಗಂಟೆಗೆ ಕ್ಲಾಸ್ ಸ್ಟಾರ್ಟ್ ಆದರೆ 2:30, 3 ಗಂಟೆವರೆಗೂ ಹೆಚ್ಚು ಕಮ್ಮಿ ಕ್ಲಾಸ್ ಇರುತ್ತೆ. 2:30ವರೆಗೂ ಮಧ್ಯಾಹ್ನ 2:00ವರೆಗೂ ಇರುತ್ತೆ, ಮಧ್ಯ ಒಂದು ಬ್ರೇಕ್ ಇರುತ್ತೆ. ಇದಾದ ಮೇಲೆ ಈ ಕ್ಲಾಸಲ್ಲಿ ಬ್ಯೂಟಿಫುಲ್ ಅಂತ ಒಂದು ಕ್ಲಾಸಲ್ಲಿ 100% ನಾನು ಈ ಬ್ಯಾಸ್ಲೆಟ್ನ ನಾನು ಯೂಸ್ ಮಾಡಿರೋದು 100%. ನನ್ನ ಲೈಫಲ್ಲಿ ನಾನು ಆಗ್ತಾಲೂ ಕೂಡ ನಾನು ಮೀತವ್ರಿಗೆ ಹೇಳಿದೆ, ಸಖತ್ ಬ್ಯೂಟಿಫುಲ್ ಅಂತ ಒಂದು ಬ್ಯಾಸ್ಲೆಟು, ಹೆವಿ ಪಾಸಿಟಿವ್ ಬ್ಯಾಸ್ಲೆಟ್ ಅಂತ. ನಿಮಗೇನು ಅನಿಸ್ತು ನಾನು ಹಾಕಿದ ಮೇಲೆ, ನಾನು ಇಷ್ಟೆಲ್ಲ ನನಗೆ ಏನು ಆಗೈತಿ ಬ್ಯಾಸ್ಲೆಟ್ ಹಾಕಿದ ಮೇಲೆ ಅದೆಲ್ಲವೂ ಕೂಡ ಮೀತವ್ರಿಗೆ ಅಪ್ಡೇಟ್ ಆಗಿರುತ್ತೆ. ನಾನೊಂಥರ ಟಾಪ್ ಇದ್ದಂಗೆ, ಅದೊಂಥರ ಚಿಪ್ ಇದ್ದಂಗೆ ಒಳಗಡೆ. ಏನು ಅನ್ನಿಸ್ತು ಮೇಡಮ್ ಇದನ್ನು ಹಾಕಿದ್ದು ವಿಶೇಷವಾಗಿ? ಇಲ್ಲ ಹೇಳಿದ್ರಿ, ನೀವು ನಿನ್ನೆ ಹಾಕೋಬೇಕಾದ್ರೆ ಹೇಳಿದ್ರಿ, ಹಾಕೊಂಡಿದ್ದು ನಿಮಗೆ ಒಂದು ಅಲ್ಲಿ ಹಾಕೊಂಡಿದ್ದ ಜಾಗದಲ್ಲೇ ನಿಮಗೆ ಪಾಸಿಟಿವ್ ಆಯಿತು. ಯಾಕಂದ್ರೆ ಹಾಕೊಂಡಿದ್ದ ಜಾಗದಲ್ಲೇ ಯಾರೋ ಭಾಷೆ ಗೊತ್ತಿಲ್ಲದೆ ಇರೋರು ಇದ್ರು, ಅವ್ರು ಕೂಡ ನಿಮ್ಮ ಹತ್ರ ಅವ್ರು ಏನಕ್ಕೋ ಬಂದಿದ್ರು, ಅವ್ರು ಕೂಡ ನಿಮ್ಮ ಹತ್ರ ಒಂದು ಪ್ರೆಡಿಕ್ಷನ್ ತಗೊಂಡ್ರು. ಮತ್ತೆ ತಿರುವನಂತಪುರಂ ಕೇರಳದವರು ಜ್ಯೋತಿಷ್ ಹೇಳಿದ್ರು. ಅವಾಗೇನು ತಿರುವನಂತಪುರಂ ಅವರು ಪಾಪ ಏನಕ್ಕೋ ಬಂದಿದ್ದವರು ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಅದು. ಅವರು ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ರು, ಅವರು ನಿಮ್ಮ ಹತ್ರ ಜ್ಯೋತಿಷ್ಯ ಕೇಳಿದ್ದಾರೆ. ಅದೇ ಹೇಳಿದ್ದು, ಭಾಷೆ ಗೊತ್ತಿಲ್ಲ ಆದ್ರೂ ಕೂತ್ಕೊಂಡು ಜ್ಯೋತಿಷ್ಯ ಕೇಳಿದ್ರು. ಅದು ಒಂದು ಮಿರಾಕಲ್ ಅನ್ನಿಸ್ತು. ಅಂದ್ರೆ ಅದು ನಮ್ಮ ಆಫೀಸಿನಲ್ಲ ಹೊರಗಡೆ ಹೌದು ಅವರು ದುಡ್ಡು ಕೊಟ್ಟೆ ಕೇಳಿದ್ದಾರೆ. ಅವರು ದುಡ್ಡು ಕೊಟ್ಬಿಟ್ಟು ಕೇಳಿದ್ರು. ಅದು ಇದು ಹಾಕೊಂಡಿದ್ದು ಸೆಕೆಂಡ್ಸ್ಗೆ ನಿಮ್ಗೆ ಹಂಗಾಗಿದ್ದು, ಇದು ಈ ಬ್ರೇಸ್ಲೆಟ್ ಹಾಕೊಂಡಿದ್ದು. ಅದಾದ್ಮೇಲೆ ಮತ್ತೆ ನಿಮ್ಗೆ ರಾತ್ರಿನೂ ನೀವು ಹೇಳಿದ್ರಿ, ನಾನು ಯಾವುದೋ ಒಂದು ಇದನ್ನ ಹೇಳಬೇಕು, ಒಂದು ಮುಹೂರ್ತ ಕೊಡಬೇಕು, ಮ್ಯಾಚಿಂಗ್ ಮಾಡಬೇಕು ಅಂತ ಹೇಳಿದ್ರಿ. ಒಂದು ಇದು ಮಿಸ್ ಆಯಿತು. ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ಅವ್ರು ಬಂದರು, ಇಲ್ಲ ಕೇಳ್ತಿದ್ದಾರೆ ಅಂತ ಹೇಳಿದ್ರಿ. ಅದೊಂದು ಪಾಸಿಟಿವ್ ಅನ್ಕೋಬೋದು. ಅದಾದ್ಮೇಲೆ ಹೇಳಿದ್ರಲ್ಲ, ಎಲ್ಲನೂ ಒಳ್ಳೇದೇ ಆಗಿದೆ ಬಿಡಿ ಗುರುಜಿ. ನೀವು ಹೇಳಿದ್ಮೇಲೆ ಇದು ಹಾಕೊಂಡ್ಮೇಲೆ ನಿಮ್ಗೆ ಹತ್ರ ಪಾಸಿಟಿವ್ ಆಗಿದೆ ಅಂತ ನೀವು ಹೇಳಿದ್ರಿ. ಅದು ನೀವು ಪಾಸಿಟಿವ್ ಆಗಿದ್ರೆ ಅದು ಗ್ಯಾರಂಟಿ ಅದೆಲ್ಲ ನಡೆಯುತ್ತಲ್ವಾ? ಇಲ್ಲ, ಈ ಪಾಸಿಟಿವ್ ಹಾಕಿದ್ರೆ ನಿಮಗೆ ಅನಿಸ್ತು ಇಮಿಡಿಯೇಟ್ಲಿ ಸದಸ್ಯರಿಗೊಂದು ಮಾಡಿಸ್ಕೊಟ್ನಲ್ಲ? ಹೌದು, ಅವ್ರಿಗೊಂದು ಮಾಡಿಸ್ಕೊಟ್ರಿ, ನಾನು ಒಂದು ತೊಗೊಂಡೆ, ನನಗೂ ಒಂದು ಕೊಟ್ರಿ ಹಾಕೊಳ್ಳಿ ಅಂತ. ಅದು ನಾನಂದೆ ನನಗಿನ್ನ 24 ಗಂಟೆ ಬೇಕು, ಇದು ಟೈಮ್ ಬೇಕು ಅಂತ ನಾನು ಹೇಳಿದೆ. ಸೊ ನೀವು ಇಲ್ಲ, ನನಗೆ ಹಾಕೊಂಡಿದ್ದ ತಕ್ಷಣನೇ ನನಗೆ ಗೊತ್ತಾಗ್ತಿದೆ, ನನಗಿದು ಪಾಸಿಟಿವ್ ಆಗ್ತಿದೆ ಅಂತ ಅಂತಿದ್ರಿ. ಬಟ್ ನೀವು ಅಂದ್ಕೊಂಡಿದ್ದ ತಕ್ಷಣ ಹಂಗೆ ಆಯ್ತಲ್ವಾ? ಇವಾಗ ಯಾರೋ ಬಂದು ಪರ್ಚೇಸಿಂಗಿಗೆ ಬಂದಿರೋರಲ್ಲಿ ಯಾರು ಬಂದು ಕೇಳ್ತಾರೆ ಹೇಳಿ? ಅವ್ರಿಗೆ ಯಾರೋ ಗೊತ್ತೇ ಇಲ್ಲ, ನಿಮ್ದು ಏನೂ ಗೊತ್ತಿಲ್ಲ ಅವ್ರಿಗೆ. ಆದರೂ ಅವ್ರು ಕುತ್ಕೊಂಡು ನಿಮ್ಮ ಹತ್ರ ಒಂದು ಜ್ಯೋತಿಷ್ಯ ಕೇಳಿದ್ದಾರೆ. ಅವರ ಒಂದು ಬದಲಾವಣೆ ಮಾಡ್ಕೊಳ್ತೀನಿ, ನಮ್ಮ ಲೈಫಲ್ಲಿ ಹಿಂಗಾಗಿದೆ ಅಂತ ಪಾಪ ಮುಕ್ತವಾಗಿ ಹೇಳ್ಬಿಟ್ಟು ಹೋಗಿದ್ದಾರೆ. ಅವರು ನಿಮ್ಮ ಕಡೆಯಿಂದ ಒಂದು ಹೆಸರು ತೊಗೊಂಡಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ. ಅದು ಸಬ್ಜೆಕ್ಟ್, ಅದು ಮಿರಾಕಲ್ ಫಸ್ಟ್. ಅದಾದಮೇಲೆ ನನಗೆ ಹೇಳಿದ್ರಿ, ನಾನಂದೆ 24 hours ಬೇಕು ಸರ್ ನನಗೆ ಅಂತ. ನಾನು ನಾಳೆ ಹೇಳ್ತೀನಿ ಅಂದೆ. ನನಗೂ ಪಾಸಿಟಿವ್ ಆಗಿದೆ ಕೆಲವೊಂದು, ಆದರೆ ನಾನು ಇನ್ನೂ ನಿಮ್ಮ ಹತ್ರ ಹೇಳಿಲ್ಲ. ಹೇಳ್ತೀನಿ ಗುರುಜಿ. ಇದು ತುಂಬ ಬ್ಯೂಟಿಫುಲ್ ಅಂತ ಒಂದು ನನ್ನ ಕೈಲಿರುವಂಥ ಒಂದು ಬ್ಯಾಸ್ಲೆಟು 100%. ಇದು ಕ್ಲಾಸಲ್ಲಿ ಲಾಂಚ್ ಮಾಡ್ತೀನಿ, ಕ್ಲಾಸಲ್ಲಿ ತಗೋಬೋದು 100%. ಇದು ಸಖತ್ ನಿಮ್ಗಂದರೆ
ಭಾಳ ಒಳ್ಳೆ ಪಾಸಿಟಿವ್, ಭಾಳ ಒಂದು ಒಳ್ಳೆ ಪಾಸಿಟಿವ್ ಬ್ಯಾಸ್ಲೆಟ್ ಅನಿಸುತ್ತೆ 100%. ಇದನ್ನು ನೀವು ಯೂಸ್ ಮಾಡಿದಾಗಲೇ ಅದ್ರ ರಿಸಲ್ಟ್ ಗೊತ್ತಾಗೋದು. ನನ್ನ ಲೈಫಲ್ಲಿ ಭಾಳ ವಿಶೇಷವಾಗಿ ಸಖತ್ತು ನಾನು ಹಾಕಿದ ತಕ್ಷಣ ನನಗೆ ಅನಿಸ್ತಾ ಇತ್ತು, ಇಮ್ಮಿಡಿಯೇಟ್ಲಿ ನನಗೆ ಆವಾಗಲೇ ರಿಸಲ್ಟು. ನಾನು ಸತೀಶ್ ಅವ್ರಿಗೆ ಕೇಳ್ಬಿಟ್ಟು ಇಮ್ಮಿಡಿಯೇಟ್ಲಿ ಮಾಡಿಸ್ದೆ. ಪಾಪ ಅವರು ಬಂದರು 100%. ನಾನೇ ಇರಲಿಲ್ಲ, ನಾನು ಶೆಟ್ಲಿಕಾಯಿ ಆಡೋಕ್ಕೆ ಹೋಗ್ಬಿಟ್ಟಿದ್ದೆ. ಪಾಪ ಅವ್ರು ಆಡಿದ್ರು. ಆಮೇಲೆ ನನಗೆ ನಂಗೆ ಅದೆಲ್ಲ ತಂದು ಕೊಡಿ ಅಂತ ಹೇಳಿ ನಂಗೆ ಡ್ರೈವರ್ ಕೊಟ್ಟು ಕಳಿಸಿದ್ರು 100%. ಇದನ್ನು ಕೂಡ ಈ ಸರಿ ಕ್ಲಾಸಲ್ಲಿ ಕೊಡಬೇಕು ಅಂತ ನಾನು ಇದೆಲ್ಲ ಕೊಡಬಾರ್ದು ಅಂತ ಇದ್ದೆ. ಆದರೆ ನಂಗೆ ದೇವರು ಇದು ಬೆಸ್ಟ್ ಅಂತ ಅನ್ನಿಸ್ತು. ಅದರಿಂದ ಪಬ್ಲಿಕ್ಕಿಗೆ ಕೊಡ್ತೀನಿ 100%. ಯಾರೆಲ್ಲ ಕ್ಲಾಸಿಗೆ ಬರ್ತಾರೆ ಬಹಳ ವಿಶೇಷವಾಗಿ ಈ ಸರಿ ತುಂಬ ಡಬಲ್ ಧಮಾಕ. ನಿಮ್ಮ ಜಾತಕವನ್ನು ನೀವು ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ಬಹಳ ಮಿರಾಕಲ್. ನಾನು ಅವ್ರಿಗೆ ನೆನ್ನೆಲ್ಲ ಹೇಳ್ತಾಯಿದ್ದೆ, ನಮ್ಮ ಸಾವೆಲ್ಲ ನಮ್ಗೆ ಗೊತ್ತಿದೆ ರೀ, ನಾವು ಬದುಕಬೇಕು ಅಷ್ಟೇ ನಮ್ಮ ಲೈಫಲ್ಲಿ, ನಾವೇನು ಅಂತ ಅಂದರೆ ಅಷ್ಟು ವೈಬ್ರೇಷನ್, ತುಂಬ ದೊಡ್ಡ ವೈಬ್ರೇಷನ್. ಈ ಸರಿ ನನ್ನ ಲೈಫಲ್ಲಿ ಈ ಬ್ಯಾಸ್ಲೆಟನ್ನ ನೀನು ಈ ಕ್ಲಾಸಲ್ಲಿ ನಿಮಗೆ ಸಿಗುತ್ತೆ. ಅದೇ ಥರ ವಾಸ್ತು ಕಲ್ಲುಗಳು 12 ರಾಶಿದ 12 ಕಲ್ಲನ್ನು ಸಿಗುತ್ತೆ. ಅದು ಎಲ್ಲಕ್ಕಿಂತ ಮಿಗಿಲಾಗಿ ಕ್ಲಾಸ್ ಬ್ಯೂಟಿಫುಲ್ ಕ್ಲಾಸು. ತುಂಬ ಜನ ಕೇಳ್ತಿದ್ದಾರೆ, ನನಗೆ ಗೊತ್ತಿದ್ದವ್ರು ಎಲ್ಲರೂ ಕೇಳ್ತಾ ಇದ್ದಾರೆ ಕ್ಲಾಸನ್ನ. ದಯವಿಟ್ಟು ಬೇಗ ಬುಕ್ ಮಾಡ್ಕೊಳ್ಳಿ. ನನಗೆ ಒಬ್ಬರು ಕೇಳೋಕ್ಕಿದ್ರು ಸಾಕು, 100 ಜನ ಕೇಳಿದ್ರು ಒಂದೇ, ಒಬ್ರಿಗೆ ಒಂದೇ. ಇದನ್ನು ಯಾವುದೇ ಕ್ಲಾಸನ್ನು ದುಡ್ಡಿಗೆ ಹಾಕಿ ಮಾಡ್ತಿಲ್ಲ. ಆದರೆ ನಾನು ತುಂಬ ಉದ್ಭವವಾಗಿ 12 ರಾಶಿ ಕ್ಲಾಸನ್ನು ಮಾಡಿ 12 ಮನೆಯೂ ಕೂಡ 12 ತಿಂಗಳು ಕ್ಲಾಸ್ ಮಾಡ್ತೀನಿ, ತಿಂಗಳ. ಇದನ್ನು ಒಂದು ಸಿನಿಮಾನ ನೋಡ್ದಂಗೆ, ಸೀರಿಯಲ್ ನೋಡ್ದಂಗೆ 100%. ನೀವು 12 ಕ್ಲಾಸ್ ನೀವು ಸಖತ್ ಅಟೆಂಡ್ ಮಾಡಿಬಿಟ್ರೆ, ಮೊದಲನೇ ಮನೆಯಿಂದ 12 ಮನೆವರೆಗೂ ಎಲ್ಲ ಗ್ರಹನೂ ಪ್ರೆಡಿಕ್ಷನ್ ಮಾಡ್ತೀನಿ. ಆ ಎಲ್ಲ ಗ್ರಹನೂ ಪ್ರೆಡಿಕ್ಷನನ್ನು ನೀವು ಕಲ್ತ್ಕೊಂಡಷ್ಟು ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ನೀವು ಕಾಣ್ತೀರಾ. ಊಹೆ ಕೂಡ ನಿಮ್ಮ ಕೈಯಲ್ಲಿ ಮಾಡೋಕ್ಕೆ ಸಾಧ್ಯ ಇರೋಕ್ಕಿಲ್ಲ. ಈ ಥರ ಕ್ಲಾಸ್ ಹಿಂಗೆ ನಡೀತೈತೆ ಅಂತ. ಹಂಗಿರುತ್ತೆ ಈ ಕ್ಲಾಸನ್ನು ನೀವು ಸಖತ್ತು ನೀವು ಫಾಲೋ ಮಾಡಿದಷ್ಟು ರಿಸಲ್ಟ್ ಬರುತ್ತೆ 100%. ಒಂಚೂರು ಕ್ಯಾಮ್ರಾಮನ್ ಬರೋಕ್ಕೆ ಹೇಳಿ ನಿಮ್ಮ ಕೈ ಮುಗಿತೀನಿ. 100% ಇಷ್ಟೊಂದು ಯೋಗದ ಒಂದು ಜಾತಕವನ್ನು ನೀವು ನೋಡೋದು. ಇವತ್ತು ಹುಟ್ಟ ಮಕ್ಕಳು ಈ ಪ್ರಪಂಚವನ್ನು ಋಷಭ ಲಗ್ನದಲ್ಲಿ ಹುಟ್ಟೋಂಥ ಮಕ್ಕಳು ಪುಣ್ಯ ಮಾಡ್ತಾರೆ. ನಾನು ಟೈಮ್ ಕೊಟ್ಟಿದ್ದೀನಿ 100%. ನನಗೆ ಅದರಲ್ಲಿ 13 ನಿಮಿಷ ಕೇಳೋಕ್ಕೂ ನೆನೆ ತುಂಬ ಟೈಮ್. ನಾನು ರಾತ್ರಿಗೆ ಮೆಸೇಜ್ ಹಾಕ್ತೆ ಒಬ್ರಿಗೆ, ನೋಡಪ್ಪ ಅಂತ. ಬೆಳಗ್ಗೆ ಆನ್ ಮಾಡಿದರೆ ನಾನು ಆಸ್ಟ್ರೋಟಾಕನ್ನು ಆನ್ ಮಾಡಿದೆ ಎಮರ್ಜೆನ್ಸಿಕಲ್ಲಿ. ಅದರಲ್ಲಿ ತಾರಾ ಮೇಡಮ್ರು ಅಂತ ಒಬ್ಬರು ಫೋನ್ ಮಾಡಿಬಿಟ್ಟು ಒಂದು ಅದ್ಭುತವಾದ ಫಸ್ಟ್ ಜಾತಕ ಪ್ರೆಡಿಕ್ಷನ್ ಕೇಳಿದ್ರು 100%. ಆ ಹುಡುಗಿ 8ನೇ ತಾರೀಕು 2ನೇ ತಿಂಗಳು ಜಾತಕನ ಕೇಳಿದಾಗ ನಾನು ಕಳೆದೋಗ್ಬಿಟ್ಟೆ. ನಾನು ಮಲ್ಕೆಂದು ಇದ್ದಿದ್ದೆಲ್ಲ ಹೇಳ್ತಿದ್ದೆ. ಗುರುಜಿ ನಮ್ಮ ಯಜಮಾನ ಪಕ್ಕದಲ್ಲಿದ್ದಾರೆ, ಕೇಳ್ತವ್ರೆ ಅಂದರು. ನಮಗೆ ಗೊತ್ತಾಯ್ತು, ಅಂದರೆ ಜಾಸ್ತಿ ಓಪನ್ ಅಪ್ ವಿಷಯ ಮಾತಾಡಬೇಡಿ, ಸ್ಲೋ ಮಾತಾಡಿ ಅಂತ ನಾನು ಹೇಳಿದೆ. 100% ಗ್ರಹಗಳು ಯಾರನ್ನೂ ಬಿಡಲ್ಲ. ಶನಿ ರಾಹು ಲಗ್ನದಲ್ಲಿ, ಸಪ್ತಮದಲ್ಲಿ ಕುಜ ಕೇತು ನೋಡಿ, ನನಗೆ ಇನ್ನೂ ಚೆನ್ನಾಗಿದೆ 100%. ಗುರು ಕಟಕದಲ್ಲಿ ಉಚ್ಚ 100%. ಶುಕ್ರ 8ನೇ ಮನೆಯಲ್ಲಿ, ಭಾಳ ವೈಬ್ರೇಷನ್, ಅದ್ಭುತವಾದ ವೈಬ್ರೇಷನ್ ಜಾತಕ 100%. ಇದನ್ನೆಲ್ಲವೂ ಕೂಡ ನನ್ನ ಒಂದು ಅದ್ಭುತವಾದ ಒಂದು ಪ್ರೆಡಿಕ್ಷನಲ್ಲಿ ನಾನು ಮಾಡಿದಾಗ 100%. ನಾನು ಬೆಳಗ್ಗೆ ಹೇಳಿರೋ ಜಾತಕನ ಹಿಂಗೆ ತಲೆಯಲ್ಲಿ ಇನ್ನೂ ಹಂಗೆ ಇದೆ 100%. ಒಂದು ಸರಿ ಅವ್ರು ಹೆಚ್ಚು ಕಮ್ಮಿ 8 ನಿಮಿಷ ಕೇಳಿದರು, ಒಂದು ಸರಿ ಒಂದು 6 ನಿಮಿಷ ಏನೋ ಕೇಳಿದರು, ಒಂದು ಸರಿ 5 ನಿಮಿಷ ಕೇಳಿದರು 100%. ನಾನು ನನ್ನ ಹೆಂಡ್ತಿನ ಕೇಳಿದೆ, ಎಷ್ಟು ನಿಮಿಷ ಹೇಳಿದ್ದೀನಿ ನೋಡು ಅಂತ 100%. ಬೆಳಗ್ಗೆ ಫಸ್ಟ್ ಟೈಮ್ ನಾನು ನನ್ನ ಹೆಂಡ್ತಿ ಕೂತ್ಕೊಂಡು ಎಷ್ಟೆಷ್ಟು ನಿಮಿಷ ಮಾತಾಡಿದೆ. ನನ್ನ ಹೆಂಡ್ತಿ ಅಂತ, ಯಾಕ್ರಿ ಬಿಟ್ಬಿಡ್ರಿ ಅದನ್ನು, ಏನಕ್ಕೆ ನಿಮಗೆ ಅದೆಲ್ಲ ಅಂತ. ಅದನ್ನು ಇಲ್ಲಲ್ಲೇ ಇದೆ ನನಗೆ ಇನ್ನು ನೋಡೋಣ ಅಂತ ನಾನು 100%. ನನ್ನ ಟೈಮೇ ಸಾಕಾಗಲ್ಲ. 22 ನಿಮಿಷ 23 ನಿಮಿಷ ಅವ್ರ ಹತ್ರ ಮಾತಾಡೋದು, ಯಾಕೆ ನಿಮ್ಗೆ ನಿದ್ದೆ ಎಲ್ಲ ವೇಸ್ಟ್ ಅಲ್ವಾ ಅಂತ ಇದ್ರು 100%. ಅಂದರೆ ಅದರಲ್ಲಾದರೆ ನಾನು ಡೈರೆಕ್ಟಾಗಿ ಕನೆಕ್ಟ್ ಆಗ್ತೀನಿ 100%. ಒಂದು ಆಸ್ಟ್ರೋಟಾಕಲ್ಲಿ ಎಮರ್ಜೆನ್ಸಿ ಕಾಲ್ ಅಂತ ನೀವು ಅದ್ರ ಕಾಲ್ ಮಾಡ್ಬೇಕು, ಮಾಮೂಲಿ ಕಾಲನ್ನು ಸಿಗಾಕಲ್ಲ, ಎಮರ್ಜೆನ್ಸಿ ಕಾಲಲ್ಲಿ. ಹಾಗಾಗಿಯೇ ನನ್ನಲ್ಲಿ ಇವತ್ತು ಯಾರೆಲ್ಲ ಆನ್ಲೈನ್ ಜ್ಯೋತಿಷ ಕೇಳ್ತಾರೆ ಅವರೆಲ್ಲ ಪುಣ್ಯ ಮಾಡಿರ್ತಾರೆ. ಆಫೀಸಿಗೆ ಬಂದು ಕೇಳಿದ್ರೆ ಇವತ್ತು ನನ್ನ ಕೈಲಿ ಒಂದು ಊದ್ಗಡ್ಡಿ ಇಸ್ಕೊಂಡ್ರು ಕೂಡ, ಒಂದು ಹುಲ್ಕಡ್ಡಿ ಇಸ್ಕೊಂಡ್ರು ಕೂಡ ವಿಪರೀತ ರಾಜಯೋಗ ಬರುತ್ತೆ. ಯಾಕಂದರೆ ನಾನು ಮುಂಚೆಲ್ಲೇ ಗುರು ಶುಕ್ರ ಇದ್ದಾರೆ 100%. ತುಂಬ ರಾಜಯೋಗದ ಜಾತಕ ನಮ್ಮದು. ಅದರಲ್ಲೂ ಕೂಡ ಇವತ್ತು ಬುಧನ ನಕ್ಷತ್ರ ಭಾಳ ಬ್ಯೂಟಿಫುಲ್ ನಕ್ಷತ್ರ. ಇವತ್ತು ನಾನು ತುಂಬ ಇಷ್ಟಪಡ್ತೀನಿ ಈ ನಕ್ಷತ್ರವನ್ನು. ನಂಗೆ ತುಂಬ ಅದ್ಭುತವಾದ ನಕ್ಷತ್ರ. ನೆನ್ನೆಲ್ಲೂ ಕೂಡ ನಾನು ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಬಗ್ಗೆ ಮಾತಾಡಿದೆ. 100% ಭಾಳ ವೈಬ್ರೇಷನ್. ನಾನು ಫಸ್ಟ್ ಟೈಮ್ ರವಿಚಂದ್ರ ಜಾತಕ ಹೇಳಿದಾಗ ನಂಗೆ ದುಡ್ಡು ಕೊಟ್ಟಿದ್ರು ರಾತ್ರಿ 3 ಗಂಟೆಲಿ ಹೇಳಿದ್ದೆ. ಅದಾದಮೇಲೆ ಅವ್ರ ಮನೇಲಿ 2ನೇ ಟೈಮ್ ದುಡ್ಡು ಬೇಡ ಸರ್ ಇಟ್ಟು ಕೇಳಿ ಸರ್ ಅಂದೆ ನಾನು. 100% ನೆನಪಿದೆ. ನಾಗೇಂದ್ರ ಪ್ರಸಾದ್ ಕೂಡ ಜ್ಯೇಷ್ಠ ನಕ್ಷತ್ರ ತುಂಬ ಕ್ಲೋಸು. ಅದೇ ಥರ ಕೋಕಿಲಮ್ಮನವರು ಜ್ಯೇಷ್ಠ ನಕ್ಷತ್ರ. ನಾವೆಲ್ಲ ಸಖತ್ ಬಿಗ್ನೆಸ್ ರೀತಿಯಲ್ಲ ಸಖತ್ ಮಾತಾಡೋದ್ರಿಂದ ನನಗೆ ಜ್ಯೇಷ್ಠ ನಕ್ಷತ್ರ. ಅದೇ ರೀತಿಯಲ್ಲಿ ಮೀತವ್ರ ಯಜಮಾನರು ಕೂಡ ಜ್ಯೇಷ್ಠ ನಕ್ಷತ್ರ ಅನ್ಸುತ್ತೆ 100%. ವೃಶ್ಚಿಕ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಹುಟ್ಟಿದ್ದಾರೆ 100%. ತುಂಬ ವೈಬ್ರೇಷನ್ 100%. ಸಕಲ ಸಂಪತ್ತು ಐಶ್ವರ್ಯ. ಇವತ್ತು ಭಾಳ ಪುಣ್ಯದ ದಿನ. ಇವತ್ತೆಲ್ಲರೂ ಕೂಡ ಸಂತೋಷವಾಗಿರಬಿಡಿ, ಚೆನ್ನಾಗಿರಿ 100%. ಮರಿದೆಲ್ಲ ಈ ಕ್ಲಾಸನ್ನು ಅಟೆಂಡ್ ಮಾಡಿ
ನಿಮ್ಮ ಲೈಫಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಾಣುತ್ತೆ 100%. 55ಕ್ಕೆ ಹೇಳ್ಬಿಟ್ರೆ ನಾನು ಏನು ಬಾಯ್ ಬಿಡ್ಕೊಬಿಟ್ಟು 100% ಸಾಕಷ್ಟು ವೈಬ್ರೇಷನನ್ನು ನೀವು ಡೇಟು ತಂದು ಕೊಡುತ್ತೆ. ನೀವು ಊಹೆ ಕೂಡ ಮಾಡಿರಕ್ಕಿಲ್ಲ 100%. ನೀವು ಊಹೆ ಕೂಡ ನೀವು ಮಾಡಿರೋಕ್ಕೆ ಸಾಧ್ಯ ಇಲ್ಲ. ಅಂಥ ಒಂದು ರಾಜಯೋಗ ಜಾತಕವನ್ನು ನೀವು ನೋಡ್ತಾ ಇದ್ರೆ ಇವತ್ತು ನನಗೆ ತಿಳಿದಿರೋ ಪ್ರಕಾರ ನನ್ನಲ್ಲಿ ವಿಪರೀತ ರಾಜಯೋಗ ಜಾತಕವನ್ನು ನಾನು ನೋಡೋದ್ರಿಂದ ನೀವೆಲ್ಲರೂ ಕೂಡ ಈ ಒಂದು ಕ್ಲಾಸನ್ನು ಮಿಸ್ ಮಾಡ್ದಲ್ಲ ಜಾಯ್ನ್ ಆಗಿ ಈ ಬ್ರಾಸ್ಲೆಟ್ ಬಗ್ಗೆನೂ ಕೂಡ ನಾನು ಹೇಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಪಾಸಿಟಿವ್ ಇರುತ್ತೆ 100%. ಆ ಬ್ರಾಸ್ಲೆಟ್ ಮತ್ತು 12 ಕಲ್ಲು ಬಗ್ಗೆ ಏನು ಹೇಳ್ತೀರಿ, ಕ್ಲಾಸ್ ಬಗ್ಗೆ ಏನು ಹೇಳ್ತಾರೆ ಅಮಿತ್ ಅವರೇ? ಗುರುಜಿ, ಇದು ಬ್ರೇಸ್ಲೆಟ್ ಬಗ್ಗೆ ಏನು ಹೇಳ್ತೀನಿ ಅಂತಂದರೆ, ಇವಾಗ ನಾವು ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಬ್ರೇಸ್ಲೆಟ್ ಹಾಕೊಂಡಾಗ ನಮ್ಮ ಸ್ಕಿನ್ಗೆ ಟಚ್ ಆಗಿರುತ್ತೆ, ನಮ್ಮ ಜೊತೆನೇ ಇರುತ್ತೆ. ನಾವು ಏನೇನು ಕೆಲಸಕ್ಕೆ ಒಳ್ಳೊಳ್ಳೆ ಶುಭ ಕಾರ್ಯಕ್ಕೆಲ್ಲ ನಾವು ಏನೇ ಕೆಲಸ ಮಾಡಿದ್ರು ನಮ್ಮ ಜೊತೆಗೆ ಇರುತ್ತೆ. ನಾವು ತುಂಬ ಸ್ಟೋನ್ಸ್ನ ಮನೇಲಿ ಇಟ್ಕೋಬೋದು. ಮನೆಗೆ ವೈಬ್ರೇಷನ್ನು ನಮ್ಮ ಕೆಲಸಕ್ಕೆ ಪಾಸಿಟಿವ್ ಆಗುತ್ತೆ. ನಮ್ಮ ಮನೇಲಿ ಏನಾದರೂ ಲೋಪದೋಷ ಇದ್ದರೆ ಅದಕ್ಕೆಲ್ಲ ಹೇಗೆ ಕಲ್ಲು ವರ್ಕ್ ಆಗುತ್ತೋ ಹಾಗೆ ಈ ಬ್ರೇಸ್ಲೆಟ್ ಕೂಡ ನಮಗೆ ವರ್ಕ್ ಆಗುತ್ತೆ. ಇವಾಗ ನಾವು ಹೋಗಿ ಏನೋ ಒಂದು ಕೆಲಸದ ಬಗ್ಗೆ ಬೇರೆಯವ್ರ ಮುಂದೆ ಕೂತ್ಕೊಂಡು ಮಾತಾಡಬೇಕಾದ್ರೆ ಇದು ನಮ್ಮ ಜೊತೆನೇ ಇರುತ್ತೆ, ನಮ್ಮ ಕೈಯಲ್ಲೇ ಇರುತ್ತೆ. ಸೊ ಇದನ್ನು ಹಾಕೊಳ್ತಾ ಇದು ನಮಗೆ ತುಂಬ ಪಾಸಿಟಿವ್ ಆಗಿರುತ್ತೆ. ಈ ಬ್ರೇಸ್ಲೈಟು ನಾವು ಹೇಳ್ದಂಗೆ ಕೇಳೋಕ್ಕೆ ಶುರು ಮಾಡುತ್ತೆ. ನಾವೇನು ಅನ್ಕೋತಿದ್ದೀವಿ, ನಾವು ಇದೇನೋ ಒಂದು ಕೆಲಸಕ್ಕೆ ಹೋಗ್ತಾ ಇದ್ದೀವಿ, ಅದು ನಮಗೆ ಪಾಸಿಟಿವ್ ಆಗಬೇಕು ಅಂತ ಜಸ್ಟ್ ಒಂದ್ಸತಿ ಅದ್ರ ಮೇಲೆ ಕೈ ಇಟ್ಕೊಂಡು ನಾವು ಅನ್ಕೋತಾ ಇದ್ರು, ನಾವು ಮನಸ್ಸಲ್ಲಿ ಚಾಟಿಂಗ್ ಮಾಡ್ಕೊಳ್ತಾ ಇದ್ರು ಅದು ಪಾಸಿಟಿವ್ ಆಗ್ತಾ ಬರುತ್ತೆ. ಹಾಗಾಗಿ ಬ್ರೇಸ್ಲೈಟ್ನ ತಗೊಳ್ಳಿ, ಬ್ರೇಸ್ಲೈಟ್ನ ಹಾಕೊಳ್ಳಿ. ಒಂದೊಂದು ಸಮಸ್ಯೆಗೆ ಒಂದೊಂದು ಇರುತ್ತೆ. ನಮಗೆ ಬೇಕಾಗಿರೋ ಬ್ರೇಸ್ಲೈಟು ನಮ್ಗೆ ತುಂಬ ಅದೃಷ್ಟ ತರುವಂಥ ಬ್ರೇಸ್ಲೈಟು. ಇವಾಗ ಗುರುಜಿ ಹೇಳಿದಾಗೆ ಈ ಒಂದು ಬ್ರೇಸ್ಲೆಟ್ನ ತಗೊಂಡು ಯಾವಾಗಲೂ ನಿಮ್ಮ ಜೊತೆನೇ ಇರುತ್ತೆ, ನಿಮ್ಮ ಕೈಯಲ್ಲೇ ಇರುತ್ತೆ. ಇದನ್ನು ಹಾಕ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಅದು ತುಂಬ ಪಾಸಿಟಿವ್ ಕೊಡುತ್ತೆ, ನಿಮ್ಮ ಕೆಲಸ ಎಲ್ಲ ಪಾಸಿಟಿವ್ ಆಗುತ್ತೆ. ಹಾಗೆ ಇಷ್ಟೊತ್ತವರೆಗೂ 21ನೇ ತಾರೀಕು ಬಗ್ಗೆ ಮತ್ತು ಇವತ್ತಿಂದು ಒಂದು ತುಂಬ ದಿನ ಒಳ್ಳೆ ದಿನದ ಬಗ್ಗೆ 26 ಅನ್ನೋ ಕಾಂಬಿನೇಷನ್ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ ಗುರುಜಿ ಅವರು. ಹಾಗೆ ಏಪ್ರಿಲ್ 6ನೇ ತಾರೀಕು ನಡೆಯುವಂಥ ಕ್ಲಾಸ್ಗೆ ಎಲ್ಲರೂ ಮಿಸ್ ಮಾಡಬೇಡಿ, ಜಾಯ್ನ್ ಆಗಿ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ನಡೆಯುವಂಥ ಒಂದು ಕ್ಲಾಸ್ಗೆ ಮಿಸ್ ಮಾಡ್ದಿರ ಜಾಯ್ನ್ ಆಗಿ. ಇವತ್ತು ಒಳ್ಳೆ ದಿನ ಅಂತ ಬೇರೆ ಹೇಳಿದಾರಲ್ಲ, ಆದಷ್ಟು ಜನ ಇವತ್ತು ಜಾಯ್ನ್ ಆಗಿ ನಮ್ಮ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕರೆ ಮಾಡಿ. ಹಾಗೆ ಯಾರಾದರೂ ಜ್ಯೋತಿಷ್ಯ ಕೇಳಬೇಕು ಅಂದರೆ ಇವತ್ತಿನ ದಿನ ಮಿಸ್ ಮಾಡ್ದಿರ ಜ್ಯೋತಿಷ್ಯ ಕೇಳಿ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮ ನೋಡಿರೋ ಎಲ್ಲ ವೀಕ್ಷಕರಿಗೂ ನನ್ನ ಧನ್ಯವಾದ ತಿಳಿಸ್ತೀನಿ. ಗುರುಜಿಯವ್ರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಭದ್ರಕಳೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತೇಳಿ ಇವತ್ತು ದಿನ ತುಂಬ ಹ್ಯಾಪಿಯಾದ ದಿನ, ಇವತ್ತು ಖುಷಿಯಾದ ದಿನ. ಎಲ್ಲರೂ ಖುಷಿಯಾಗಿರಿ, ನಿಮ್ಮ ಲೈಫಲ್ಲಿ ಚೆನ್ನಾಗಿರಿ, ದೇವರು ನಿಮ್ಮ ಅಷ್ಟೈಶ್ವರ್ಯ ಕೊಡ್ತಾನೆ. ಇದೇ 6ನೇ ತಾರೀಕು ಭಾನುವಾರ, ನೆಕ್ಸ್ಟ್ 6ನೇ ತಾರೀಕು ಈ ಕ್ಲಾಸನ್ನು ಕನ್ನಡ ಸಾಹಿತ್ಯ ಪರಿಷತ್ ಎಲ್ಲರೂ ಜಾಯ್ನ್ ಆಗಿ. ಒಳ್ಳೆಯದಾಗಲಿ.